ನಮೋ ಗೌರಕಿಶೋರಾಯ ಸಾಕ್ಷಾತ್ ವೈರಾಗ್ಯಮೂರ್ತಯೇ ವಿಪ್ರಲಂಬಾರ ಸಂಬೋಧೆ ಪಾದಾಂಬುಜಾಯತೆ ನಮಃ. ಒಮ್ಮೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜಿಗೆ ಸ್ವಲ್ಪ ಭಕ್ತಾದಿಗಳು ಹೋಗಿ ಕೇಳ್ತಾರೆ, ಕೃಷ್ಣ ಭಕ್ತಿಯನ್ನು ಪಡೆಯುವುದು ಯಾವ ರೀತಿ ತುಂಬಾ ಸುಲಭ. ಅವರು ಹೇಳ್ತಾರೆ, ಕೇವಲ 2 ಪೈಸಾ ಮಾತ್ರ ಸಾಕು, 2 ಪೈಸಾ. ಯಾಕೆ ಆ 2 ಪೈಸಾ? ಆ 2 ಪೈಸಾ ತಗೊಂಡು ಹೋಗಿ 2 ಗ್ರಂಥಗಳ ಹೆಸರು ಹೇಳ್ತಾರೆ. ಆ 2 ಗ್ರಂಥಗಳನ್ನು ಸ್ವೀಕಾರ ಮಾಡಿದರೆ ಸಾಕು, ನೀವು ಇಂತಹ ಅನೇಕ ವಿರಹ ಭಾವನೆಯಲ್ಲಿ ಇರುವಂತಹ ಎಲ್ಲಾ ಹಾಡನ್ನು ಹಾಡ್ತಾ ತಾವು ಭಕ್ತಿಯಲ್ಲಿ ತೀವ್ರತೆಯನ್ನು ಹೊಂದಬಹುದು ಅಂತ ಹೇಳಿ. ಸಾಧಾರಣವಾಗಿ ನಮಗೆ ಅನ್ಸುತ್ತೆ ಭಕ್ತಿ ಅಂತ ಹೇಳಿದ್ರೆ ಫಿಲಾಸಫಿ, ತತ್ವವನ್ನು ತಿಳ್ಕೊಳ್ಳಬೇಕು. ತತ್ವ ತಿಳ್ಕೊಂಡ್ರೆ ನಮಗೆ ಭಕ್ತಿ ಭಾವನೆ ಅನ್ನೋದು ಮೂಡುತ್ತೆ, ಹಾಗೂ ನಾವು ಭಗವಂತನ ಹೊಂದುತ್ತೀವಿ ಅಂತ ಹೇಳಿ ಅಲ್ವಾ. ಆದರೆ ನಿಜವಾಗಿ ನಾವು ಭಗವಂತನ ಪಡಿಬೇಕಾದರೆ ಕೇವಲ ಫಿಲಾಸಫಿ ಮಾತ್ರ ನಮಗೆ ಸಾಧ್ಯ. ಅದು ನಮ್ಮನ್ನು ಭಗವಂತನ ಹತ್ತಿರ ಕರ್ಕೊಂಡು ಹೋಗೋದಿಲ್ಲ. ಸೊ ನಮಗೆ ಅದರ ಜೊತೆಯಲ್ಲಿ ನಮ್ಮ ಹೃದಯದಲ್ಲಿ ಒಳ್ಳೆಯ ಭಾವನೆಗಳು ಇರಬೇಕು. ಆ ಒಳ್ಳೆಯ ಭಾವನೆಗಳು, ಯಾವ ರೀತಿ ನಾವು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು, ಯಾವ ರೀತಿ ನಾವು ಭಗವಂತನಿಗೆ ಸೇವೆ ಮಾಡಬೇಕು, ಅದೆಲ್ಲ ತಿಳಿಸ್ಕೊಳ್ಳುವಂಥದ್ದು ನಮಗೆ ಒಬ್ಬ ವೈಷ್ಣವನು. ಅದಕ್ಕಾಗಿ ವೈಷ್ಣವನ ಸಾಂಗತ್ಯ ಅಥವಾ ಭಕ್ತರ ಸಾಂಗತ್ಯ ಅತಿ ಮುಖ್ಯವಾದದ್ದು. ಕಳೆದ ಕ್ಲಾಸಿನ ಚರ್ಚೆಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಅಸೋಸಿಯೇಷನ್ ಆಫ್ ಅ ಪ್ಯೂರ್ ಡಿವೋಟಿ, ಒಂದು ಶುದ್ಧ ಭಕ್ತನ ಸಾಂಗತ್ಯ ಎಷ್ಟು ಮುಖ್ಯವಾದದ್ದು. ಸೊ ಇವತ್ತು ಈ ಕ್ಲಾಸಲ್ಲಿ ಕೂಡ ನಾವು ಸೇಮ್ ಟಾಪಿಕ್ನ ಕಂಟಿನ್ಯೂಯೇಷನ್ ಆಗುತ್ತೆ. ಸೊ ಭಕ್ತರ ಸಾಂಗತ್ಯ ಎದಕ್ಕೆ ಅಷ್ಟು ಮುಖ್ಯವಾದದ್ದು ಅಂತ ಹೇಳಿದ್ರೆ, ನಾವು ಸಾಧಾರಣವಾಗಿ ನಮ್ಮ ಜೀವನದಲ್ಲಿ ಅನೇಕ ಕೆಲಸಗಳಲ್ಲಿ ನಾವು ಮಗ್ನರಾಗಿರ್ತೀವಿ ಅಲ್ವಾ. ಸ್ಕೂಲ್ ಮಕ್ಕಳಿಗೆ ಅವ್ರಿಗೆ ಸ್ಕೂಲ್ ಇರುತ್ತೆ, ಹೋಮ್ವರ್ಕ್ಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಪ್ರಾಜೆಕ್ಟ್ಸ್ ಇರುತ್ತೆ. ಅದೇ ಈಗ ಕಾಲೇಜ್ ಸ್ಟೂಡೆಂಟ್ಸ್ಗೂ ಸೇಮ್ ಥಿಂಗ್. ಅವ್ರಿಗೆ ಪ್ರಾಜೆಕ್ಟ್ಸ್ ಇರುತ್ತೆ, ಅಸೈನ್ಮೆಂಟ್ಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಅದನ್ನೆಲ್ಲ ಅಟೆಂಡ್ ಆಗಬೇಕು, ಅದನ್ನ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮದುವೆ ಆಗಿರೋ ವುಮೆನ್ಗೆ ಅವ್ರಿಗೆ ಅನೇಕ ಕೆಲಸಗಳಿರುತ್ತೆ. ಸೊ ಸಾಧಾರಣವಾಗಿ ಮ್ಯಾರಿಡ್ ಲೈಫ್ ಇಸ್ ಅ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಫಾರ್ ಅ ವುಮೆನ್. ಸೊ ಅದಕ್ಕಾಗಿ ಅವರು ಅವರ ಜೀವನ ನಡೆಸಲಿಕ್ಕೆ ಅವರು ಪೂರ್ತಿಯಾಗಿ ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಆ ರೀತಿ ಒಬ್ಬ ಸ್ತ್ರೀ ಯಾರು ವಿವಾಹ ಆಗಿರುತ್ತೆ, ಅವರು ಆ ರೀತಿ ಅವರ ಕೆಲಸದಲ್ಲಿರ್ತಾರೆ. ಇನ್ನೊಂದು ಪುರುಷನೂ ಅದೇ ರೀತಿ. ಮದುವೆ ಆಯಿತು, ಹೌದು, ಆ ಫ್ಯಾಮಿಲಿನ ಪಾಲನೆ ಪೋಷಣೆ ಮಾಡಲಿಕ್ಕೆ, ಆ ಕುಟುಂಬಕ್ಕೆ ನೋಡ್ಕೋಬೇಕು. ಸೊ ಅದಕ್ಕೆ ಅವರು ಜಾಬಲ್ಲಿ ಮಗ್ನರಾಗಿರ್ತಾರೆ. ಅದರ ಜೊತೆಯಲ್ಲಿ ಈಗ ನಂತರ ಏಜ್. ಸೊ ನಮಗೆ ಯಾವಾಗಲೂ ಯಾವುದೋ ಒಂದು ರೀಸನ್ ಇದೆ ಬ್ಯುಸಿ ಇರಲಿಕ್ಕೆ. ಜೀವನದಲ್ಲಿ ಈಚ್ ಅಂಡ್ ಎವ್ರಿ ಪರ್ಸನ್ ಈಸ್ ಎ ಬ್ಯುಸಿ ಪರ್ಸನ್. ಪ್ರತಿಯೊಬ್ಬ ವ್ಯಕ್ತಿ ತುಂಬ ಬ್ಯುಸಿ ಇರ್ತಾನೆ. ನಾರ್ಮಲಿ ಅನ್ಕೋತೀವಿ, ಇಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ ಅವರು ಮಾತ್ರ ಬ್ಯುಸಿ ಇರ್ತಾರೆ, ನಾವೆಲ್ಲ ತುಂಬ ಫ್ರೀ ಇರ್ತೀವಿ. ಇಲ್ಲ, ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಜೀವನದಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಆದರೆ ನಮಗೆ ಭಕ್ತಿ ಭಾವನೆಯನ್ನು ಮೂಡಿಸ್ಲಿಕ್ಕೆ ಅಥವಾ ಭಕ್ತಿಯಲ್ಲಿ ನಮಗೆ ಸಹಕಾರ ಮಾಡಲಿಕ್ಕೆ ಒಬ್ಬ ವ್ಯಕ್ತಿ ಬೇಕಾಗ್ತಾರೆ. ಯಾರಾದರೂ ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಬೇಕು. ಸೊ ನಾವೆಲ್ಲರೂ ಮಕ್ಕಳಿದ್ದ ಹಾಗೆ ನಮಗೆ ಅಷ್ಟು ಜ್ಞಾನ ಇರೋದಿಲ್ಲ ಭಗವಂತನ ಬಗ್ಗೆ. ಗುರುಗಳು ಅಥವಾ ಶ್ರೇಷ್ಠ ಭಕ್ತರು ಯಾರೆಲ್ಲ ಶ್ರೀಲ ಪ್ರಭುಪಾದರ ಕೃಪೆಯನ್ನು ಪಡೆದಿದ್ದಾರೆ, ಅವರು ಪ್ರತಿಯೊಂದು ಮನೆಗೆ ಹೋಗಿ ಅನೇಕ ಭಕ್ತಿ ವೃಕ್ಷ ಅಥವಾ ನಾಮಹಟ್ಟ ಪ್ರೋಗ್ರಾಮ್ಸ್ ಅಂತೆ, ಆ ರೀತಿ ಪ್ರೋಗ್ರಾಮ್ಸ್ ಮಾಡಿ ಮೋಟಿವೇಶನ್ ಸ್ಪೀಕ್. ಸೊ ಈ ರೀತಿ ಅನೇಕ ಬೇರೆ ಬೇರೆ ವಿಧಗಳಲ್ಲಿ ಇನ್ನೊಬ್ಬರಿಗೆ ಅವರು ಸಾಂಗತ್ಯವನ್ನು ಕೊಟ್ಟು
ಅವ್ರನ್ನ ಮತ್ತೆ ಭಕ್ತಿಯಲ್ಲಿ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗ ನಮ್ಮ ಜೊತೆ ಒಬ್ಬ ವ್ಯಕ್ತಿ ಇರ್ತಾನೆ ಭಕ್ತಿ ಸೇವೆ ಮಾಡಲಿಕ್ಕೆ, ಅವಾಗ ನಮ್ಮ ಭಕ್ತಿ ಸೇವಾ ತುಂಬ ಚೆನ್ನಾಗಿ ನಡೆಯುತ್ತೆ. ಯಾವಾಗ ನಾವು ಒಬ್ಬಂಟಿಯಾಗಿರ್ತೀವಿ, ಒಬ್ಬ ಭಕ್ತನ ಸಾಂಗತ್ಯವಿಲ್ಲದೆ ಭಕ್ತರ ಸಾಂಗತ್ಯ ತ್ಯಜಿಸಿದರೆ ನಮ್ಮ ಭಕ್ತಿಯ ಜೀವನ ಅತಿ ಬೇಗವಾಗಿ ಅದು ಬಿದ್ದೋಗ್ಲಿಕ್ಕೆ ಕಾರಣ ಆಗುತ್ತೆ. ಉದಾಹರಣೆಗೆ ಒಂದು ಕ್ರೀಪರ್, ಏನಂತೀರ, ಚರಕಮ್ಮ. ಓಕೆ, ಕ್ರೀಪರ್ ಇಸ್ಕೊಲ್ ಚರಕಮ್ಮ. ಕನ್ನಡ ಅಲ್ಲಿ ಏನಂತಾರೆ? ಚರಕಾನೆ ಅಂತಾರ. ಸೊ ಈ ಪ್ಲಾಂಟ್ಸ್ ಎಲ್ಲ ಇರುತ್ತೆ, ಯಾವ್ದು ಹಿಂಗೆ ಕ್ರೀಪ್ ಮಾಡ್ತಾ ಇರುತ್ತೆ, ಚರಕಮ್. ಸೊ ಆ ಚರಕಮ್ಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕು. ಹಂಗಿದ್ದಾಗಲೇ ಅದು ಅದೇ ರೀತಿ ಅದು ಸುತ್ಕೊಂಡು ಹೋಗುತ್ತೆ. ಸೊ ಆ ರೀತಿ ಅದು ಬೆಳೀತಾ ಹೋಗುತ್ತೆ. ಇಲ್ಲ ಅಂತ ಹೇಳಿದರೆ ಅದು ಕೆಳಗಡೆ ಎಲ್ಲ ಅಬ್ಬಿಬಿಡುತ್ತೆ. ಅದೇ ರೀತಿ ಒಬ್ಬ ಸಾಧಾರಣ ವ್ಯಕ್ತಿಗೆ ಭಕ್ತನ ಸಾಂಗತ್ಯ ಇದ್ರೆ ಒಂದು ಬ್ಯಾಕ್ ಬೋನ್ ಇದ್ದಂಗೆ ಆ ಚರಕಗೆ. ಸೊ ಅದು ಅದರ ಸಪೋರ್ಟ್ ತಗೊಂಡು, ಅದರ ಆಶ್ರಯ ತಗೊಂಡು ಅದು ಇನ್ನೂ ಬೆಳಿಲಿಕ್ಕೆ ಪ್ರಯತ್ನ ಮಾಡುತ್ತೆ. ಇನ್ನೂ ಉದ್ದ ಬೆಳೆಯುತ್ತೆ, ಅಡ್ಡ ಅಲ್ಲ, ಉದ್ದ ಬೆಳೆಯುತ್ತೆ. ಸೊ ಆ ರೀತಿ ಅದರ ಪಾಸಿಟಿವ್ ಗ್ರೋತ್ ಆಗುತ್ತೆ ಆ ಕ್ರೀಪರ್ದು. ನಾರ್ಮಲಿ ಕ್ರೀಪರ್ಸ್ ನಾವು ಚರಕನ ಯಾವ ರೀತಿ ಬೆಳೆಸೋದು, ಚರಕ ಒಂದು ವೇಳೆ ಇಟ್ಕೊಂಡ್ರೆ ನಾವು ಅದಕ್ಕೆ ಏನಾದ್ರೂ ಒಂದು ಸಪೋರ್ಟ್ ಕೊಡ್ತೀವಿ. ಬಿಕಾಸ್ ಸಪೋರ್ಟ್ಲೆಸ್ ಇದ್ರೆ ಅದು ತುಂಬ ಕಷ್ಟ ಆಗುತ್ತೆ, ಎಲ್ಲ ಕೆಳಗಡೆ ಎಲ್ಲ ಅಬ್ಬಿ ಬಿಡುತ್ತೆ. ಸೊ ಆ ರೀತಿ ನಮ್ಮ ಜೀವನ ಕೂಡ ಅದೇ ರೀತಿ. ನಮಗೆ ನಾವು ಒಂದು ಚರಕ ಇದ್ದ ಹಾಗೆ ನಮಗೆ ಒಬ್ಬ ಗುರು ಅಥವಾ ಉತ್ತಮ ವೈಷ್ಣವ ಅಥವಾ ನಮ್ಮ ಜೊತೆ ಭಕ್ತಿ ಸೇವೆಯಲ್ಲಿ ಸೇವೆ ಮಾಡ್ತಾ ಇರುವಂತ ಒಬ್ಬ ಭಕ್ತನು ನಮ್ಮ ಜೊತೆ ಬೇಕಾಗತ್ತೆ. ಅವರ ಸಹಾಯದಿಂದ ನಾವು ಬೆಳೆಯಬಹುದು. ಸೊ ಅದಕ್ಕಾಗಿ ನಾವು ಎಂತಹ ಸಪೋರ್ಟ್ನ ತಗೋತಾ ಇದ್ದೀವಿ ಅದು ಮುಖ್ಯವಾದದ್ದು. ನಾವು ನೆಲದ ಸಪೋರ್ಟ್ ತಗೊಂಡ್ರೆ ಕೆಳಗಡೆನೆ ಅದು ಅಬ್ಬಿಬಿಡುತ್ತೆ. ಅದೇ ಒಂದು ಕಟ್ಟಿಗೆ ಅಥವಾ ಪೈಪ್ ಏನಾದರೂ ಸಪೋರ್ಟ್ ಕೊಟ್ಟರೆ ಸೊ ಅದು ಮೇಲೆ ಬೆಳೆಯುತ್ತೆ. ಸೊ ನಾವು ಒಳ್ಳೆಯ ವೈಷ್ಣವರ ಆಶ್ರಯವನ್ನು ತಗೋಬೇಕು, ಅವರ ಸಾಂಗತ್ಯವನ್ನು ತಗೋಬೇಕು. ಸೊ ಅವರ ಸಪೋರ್ಟಿಂದ ನಾವು ಭಕ್ತಿಯಲ್ಲಿ ಮುಂದೆ ಬರಿಬೋದು. ಯಾವಾಗಾದ್ರೂ ನಮ್ಮ ಮನಸ್ಸಲ್ಲಿ ಏನಾದರೂ ಭಾವನೆ ಇದ್ರೆ, ಅಯ್ಯೋ ನಾನು ಯಾಕಪ್ಪ ಹೋಗ್ಬೇಕು ಟೆಂಪಲ್ಗೆ, ನನ್ನ ಕಷ್ಟಗಳೇನು ಕಡಿಮೆ ಆಗಿಲ್ಲಲ್ವಾ, ನಾನು ಯಾಕೆ ಹೋಗ್ಬೇಕು? ಸೊ ಕೃಷ್ಣ ಏನೂ ನೋಡ್ತಾ ಇಲ್ಲ, ಕೃಷ್ಣ ಕಣ್ಮುಚ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಮನಸ್ಸಲ್ಲಂತ ಭಾವನೆ ಬಂದ್ರೆ ಭಕ್ತ ಹೇಳ್ತಾನೆ, ಇಲ್ಲ ಕೃಷ್ಣ ಕಣ್ಮುಚ್ಕೊಂಡಿಲ್ಲ, ಕಣ್ಣು ಒಪ್ಪನೇ ಇದೆ, ನಿನ್ನ ಕರ್ಮಾನುಸಾರ ನಿನಗೆ ಎಲ್ಲವೂ ಅನುಭವ ಆಗ್ತಾ ಇದೆ. ಆದರೆ ನೀನು ಭಕ್ತಿ ಮಾಡ್ತಾ ಇದೀಯ, ಅದಕ್ಕಾಗಿ ಅದು ನಿನಗೆ ಸ್ವಲ್ಪ ಕಡಿಮೆ ಇದೆ. ಸೊ ನಮಗೇನಾದರೂ ಕಷ್ಟಗಳು ಭಕ್ತಿ ಮಾಡ್ತಿದ್ರೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ನಾರ್ಮಲಿ ಈಗ ನಾವು ಯಾವುದಾದ್ರೂ ಶಾಪಿಗೆ ಹೋದ್ರೆ ಪರಿಚಯ ಇದ್ದಿರೋ ವ್ಯಕ್ತಿ ಆದರೆ ಥೋಡಾ ಡಿಸ್ಕೌಂಟ್ ಲಗಾವನ, ಸ್ವಲ್ಪ ಡಿಸ್ಕೌಂಟ್ ಏನಾದರೂ ಕೊಡಿ ಅಂತ ಕೇಳ್ತೀವಿ. ಸೊ ಅವ್ರು ಕೊಡ್ತಾರೆ ಡಿಸ್ಕೌಂಟ್. ಹೌದು, ಭಕ್ತಿಯಲ್ಲೂ ಅಷ್ಟೇ. ಭಗವಂತನಿಗೆ ನಾವು ಏನೋ ಸ್ವಲ್ಪ ಪರಿಚಯ ಆಗಿದ್ವಿ, ಸೊ ಕೃಷ್ಣ ವಿಲ್ ಸೇ, ಓಕೆ ನನ್ನ ಭಕ್ತ ಇಷ್ಟೊಂದು ಕಷ್ಟಪಡೋದು ಯಾಕೆ, ಅವನಿಗಿನ್ನೂ ಸ್ವಲ್ಪ ಜ್ಞಾನ ಕೊಟ್ಬಿಡ್ತೀನಿ, ಅವನು ಆ ಕಷ್ಟವನ್ನು ಹೇಗಾದರೂ ಅವನು ಹೆದರ್ಸ್ಕೊಂಡು ಇನ್ನೂ ಸ್ವಲ್ಪ ಮುಂದೆ ಬರೀಲಿ. ಸೊ ಭಗವಂತ ಡಿಸ್ಕೌಂಟ್ ಕೊಡೋದು ಯಾವ ರೀತಿ, ನಮ್ಮಲ್ಲಿರುವಂಥ ಅಜ್ಞಾನ ತೆಗೆದು ಜ್ಞಾನವನ್ನು ತುಂಬಿಸ್ತಾನೆ, ಮನಸ್ಸಿಂದ ನಮಗೆ ಚಿತ್ತ ಗುರುವಾಗಿ ಜ್ಞಾನವನ್ನು ಕೊಡುತ್ತಾನೆ. ಸೊ ಇದು ನಾವು ಅರ್ಥ ಮಾಡ್ಕೋಬೇಕು. ಭಕ್ತಿಯಲ್ಲಿ ಬಂದರೆ ಕಷ್ಟಗಳು ಹೋಗೋದಿಲ್ಲ, ಆದರೆ ಭಕ್ತಿಯಲ್ಲಿ ಬಂದರೆ ಕಷ್ಟಗಳನ್ನು ಹೆದರಿಸುವಂತಹ ಶಕ್ತಿ ಅವರಿಗೆ ಸಿಗುತ್ತೆ, ಜ್ಞಾನ ಅವರಿಗೆ ಸಿಗುತ್ತೆ. ಯಾರಿಗೂ ಈ ರಾಂಗ್ ಕಾನ್ಸೆಪ್ಟ್ ಇರಬಾರ್ದು, ಏನಪ್ಪ ನಾನು ಇಷ್ಟೊಂದು ಮಾಡ್ತಾ ಇದ್ದೀನಿ, ಇಷ್ಟುವರೆಗೆ ನನ್ನ ಕಷ್ಟಗಳು ಹೋಗಿಲ್ವಲ್ಲ. ಸೊ ನಮ್ಮ ಮನಸ್ಸಲ್ಲಿ ಅಂತ ಭಾವನೆಗಳು ಇರಬಾರ್ದು. ಯಾಕೆ ಅಂದರೆ ಭಕ್ತಿ ಮಾಡಿದ್ರೆ ಕಷ್ಟಗಳು ಹೋಗುತ್ತೆ ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ. ಆದರೆ ಭಕ್ತಿ ಮಾಡಿದ್ರೆ ಭಗವಂತ ನಮ್ಮ ಎಲ್ಲಾ ಕಷ್ಟಗಳಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾನೆ, ನಮ್ಮ ಕೈ ಇಟ್ಕೊಂಡು ನಡೀತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಅದಕ್ಕಾಗಿ ನಾವು ಭಗವಂತನ ಆಶ್ರಯವನ್ನು ಪಡೆಯಬೇಕು. ಸೊ ಒಬ್ಬ ವೈಷ್ಣವ ಅಂತ ಹೇಳಿದ್ರೆ ಭಕ್ತಿ ಮತ್ತೆ ವೇದಾಂತ, ಭಕ್ತಿ ಹಾಗೂ ವೇದಾಂತ ಇವರ ಎರಡರ ಕಲೈಕನೇ
ಒಬ್ಬ ವೈಷ್ಣವ. ಸೊ ಭಕ್ತಿ ಅಂದರೆ ಏನು? ಮನಸ್ಸು. ವೇದ ಅಂತಂದ್ರೆ ತಲೆ. ಸೊ ನಮ್ಮ ಮನಸ್ಸು ಮತ್ತೆ ಬುದ್ಧಿ, ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿ ಎರಡರ ಮಿಕ್ಸ್ಚರ್, ಅದು ಭಕ್ತಿ ಆಗುತ್ತೆ ಅಥವಾ ಒಬ್ಬ ವೈಷ್ಣವರ ಲಕ್ಷಣ ಆಗುತ್ತೆ. ಸೊ ನಮಗೆ ಕೇವಲ ಭಕ್ತಿ ಮಾತ್ರ, ಕೇವಲ ಸೆಂಟಿಮೆಂಟ್ ಮಾತ್ರ ಗೊತ್ತು, ಕೇವಲ ಸೆಂಟಿಮೆಂಟ್ ಮಾತ್ರ ಇದೆ, ಆದ್ರೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಆ ಭಕ್ತಿ ಪೂರ್ಣ ಆಗೋದಿಲ್ಲ. ಅದೇ ನಮಗೆ ಜ್ಞಾನ ಮಾತ್ರ ಇದೆ, ಆದ್ರೆ ಸೆಂಟಿಮೆಂಟ್ ಸ್ವಲ್ಪನೂ ಇಲ್ಲ, ಮನಸ್ಸಿನ ಭಾವನೆಗಳು ಸ್ವಲ್ಪನೂ ಇಲ್ಲ, ಹಂಗಿದ್ದಾಗ ನಮಗೆ ಭಕ್ತಿ ಮಾಡೋದು ಇನ್ನೂ ಕಷ್ಟ ಆಗುತ್ತೆ. ಸೊ ಜ್ಞಾನದ ಮಾರ್ಗದಲ್ಲಿ ನಾವು ಹೋಗಿದ್ದಾಗ ನಮಗೆ ಜಂಬ ಬರುತ್ತೆ, ಈಗೂ ಓ ನನಗಿಷ್ಟು ಜ್ಞಾನ ಗೊತ್ತು, ಯಾರೇನು ಕೇಳಿದ್ರೂ ಉತ್ತರ ಕೊಡ್ತೇನೆ ಜಸ್ಟ್ ಇನ್ ಅ ಸೆಕೆಂಡ್. ನಾನೊಂದು ಲೆಕ್ಚರ್ ಕೇಳ್ತಾ ಇದ್ದೆ, ಅದರಲ್ಲಿ ಹೇಳ್ತಾ ಇದ್ರು, ಒಬ್ಬ ಭಕ್ತ ಇದ್ನಂತೆ. ಆ ಭಕ್ತ ಅವರು ಈ ರೀತಿ ಶ್ಲೋಕಗಳು ಹೇಳೋದು, ಮತ್ತೆ ಸಡನ್ ಆಗಿ ಶ್ಲೋಕ ಕೋಟ್ ಮಾಡೋದು, ಅದರ ಅರ್ಥ ಹೇಳೋದು, ಅದರಲ್ಲಿ ತುಂಬಾ ಪರ್ಫೆಕ್ಟ್ ಇದ್ರಂತೆ. ಬ್ರಹ್ಮ ಸಂಹಿತ ಪ್ರತಿ ಬಾರಿ ಅವರೇ ಓದ್ತಿದ್ರಂತೆ. ಅಪ್ಪಿತಪ್ಪಿ ಮೈಕ್ ಯಾರ ಕೈಲಾದ್ರೂ ಹೋಯ್ತು, ಸೊ ಅವರಲ್ಲಿ ಮಿಸ್ಟೇಕ್ಸ್ ಹುಡುಕ್ತಿದ್ರಂತೆ. ಅಂದ್ರೆ ಆ ಪ್ರಭು ಹೇಳ್ತಾ ಇದ್ರು, ನಂದು ಎಷ್ಟು ನೋವುಕರವಾದಂತಹ ಜೀವನ ನಡೀತು ಇಷ್ಟುವರೆಗೆ ಅಂತ ಹೇಳಿದ್ರೆ, ನನಗೆ ಜ್ಞಾನ ಇದ್ದು ನಾನೇನ್ ಅನ್ಕೊಂಡಿದ್ದೀನಿ ಇಷ್ಟು ದಿನ, ನಾನೇ ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳಿ ಅವ್ರು ಅನ್ಕೋತಿದ್ರು. ಮನಸ್ಸಲ್ಲಿ ಅವ್ರಿಗೆ ಭಾವನೆ ಇತ್ತು, ಹೌದು ಇವರು ಈ ರಾಗ ಅವರು ತಪ್ಪು ಹೋಗ್ತಾ ಇದ್ದಾರೆ, ಈ ಪ್ಲೇಸಲ್ಲಿ ಅವ್ರು ತಪ್ಪು ಮಾಡ್ತಾ ಇದ್ದಾರೆ. ಸೊ ಅಂತ ಭಾವನೆಗಳು, ಅಂದ್ರೆ ಅಲ್ಲಿ ಅಭಿಷೇಕ ನಡೀತಾ ಇದೆ, ಭಗವಂತ ನನ್ನ ಮುಂದೆ ಇದ್ದಾನೆ, ಅವನಿಗೆ ಏನು ಅನೇಕ ಬೇರೆ ಬೇರೆ ರೀತಿಯಾದಂತ ರಸಗಳಿಂದ ಭಗವಂತನಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ ಅಂತ ಭಾವನೆ ಇಲ್ಲ. ಅವ್ರಿಗೇನ್ ಭಾವನೆ ಇದೆ? ಅವರು ಓದ್ತಾ ಇದ್ದಾರೆ, ಮೈಕ್ ನನಗೆ ಕೊಟ್ಟಿಲ್ಲ, ಇನ್ನೊಬ್ರಿಗೆ ಕೊಟ್ಟಿದ್ದಾರೆ, ಅವ್ರ ಮಿಸ್ಟೇಕ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಸೊ ಅವ್ರ ಪಾಪ ಹೇಳ್ತಾ, ಅವರು ಸ್ವತಃ ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಅಂದ್ರೆ ಅಷ್ಟು ಎಕ್ಸಾಲ್ಟೆಡ್ ಡಿವೋಟಿ ಕೂಡ ನಾವು ಇಲ್ಲ. ಸೊ ಆ ರೀತಿ, ಸೊ ಜ್ಞಾನ ಇದ್ದಾಗ, ಈ ಎಕ್ಸಾಂಪಲ್ ಯಾಕೆ ಹೇಳಿದೀನಿ ಅಂದ್ರೆ, ಜ್ಞಾನ ಇದ್ದಾಗ ನಮ್ಮ ಮನಸ್ಸಲ್ಲಿ ಜಂಬ ಬರುವುದು ಅಥವಾ ಈಗೋ ಬರೋದು ತುಂಬಾ ತುಂಬಾ ಸಹಜ. ಇಟ್ಸ್ ವೆರಿ ವೆರಿ ಈಸಿ. ಬಟ್ ಯಾವಾಗ ನಮಗೆ ಸೆಂಟಿಮೆಂಟ್ ಇರುತ್ತೆ, ಹಿ ಈಸ್ ಮೈ ಗುರು, ನನ್ಗಿಂತಲೇ ದೊಡ್ಡವರು, ಜ್ಞಾನ ಇದೆ ಹೌದು, ಅವ್ರು ನನ್ಗಿಂತಲೇ ದೊಡ್ಡವರು, ರೆಸ್ಪೆಕ್ಟ್ ಮಾಡಬೇಕು ಅನ್ನೋ ಮಿನಿಯಲ್ ಸೆಂಟಿಮೆಂಟ್ ನಮ್ಮ ಮನಸ್ಸಲ್ಲೇ ಇರಬೇಕು. ಸೊ ಅಂತ ಸೆಂಟಿಮೆಂಟ್ ಮತ್ತೆ ನಾಲೆಜ್ ಎರಡು ಮಿಕ್ಸ್ ಆದ್ರೇನೆ ಒಂದು ವೈಷ್ಣವನ ನಿಜ ಭಾವನೆ ಆಗುತ್ತೆ. ಸೊ ಅದು ನಿಜವಾದಂತಹ ಭಾವನೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಸೊ ಒಮ್ಮೆ ಗೌರ ಗೋವಿಂದ ಮಹಾರಾಜ ಅವ್ರಿಗೆ ಹೋಗಿ ಕೇಳ್ತಾರಂತೆ. ಅವ್ರು ಹೇಳ್ತಾರಂತೆ ದಟ್ ನಮ್ಮ ಈ ಇಸ್ಕಾನ್ ಮಂದಿರಗಳು ಅಥವಾ ಈ ಗೌಡಿಯ ಮಠಗಳು ಇವೆಲ್ಲ ಏನು ಅಂತ ಹೇಳಿದ್ರೆ, ದೇ ಆರ್ ಸ್ಕೂಲ್ಸ್ ಟು ಕ್ರೈ. ಅಳುವುದನ್ನು ಕಳಿಸ್ಕೊಡುವಂತಹ ಪಾಠಶಾಲೆ ಇದು. ಯಾಕೆ? ನಮ್ಮೆಲ್ಲರಿಗೂ ಗೊತ್ತಿಲ್ಲ ಯಾವ ರೀತಿ ಅಳ್ಬೇಕು ಅಂತೇಳಿ, ಗೊಳ್ಳೋ ಅಂತ ಅಳ್ತೀವಿ. ಮಗು ಗೊತ್ತಾ ಎದಕ್ ಕಳ್ಬೇಕು ಎದಕ್ ಕಳ್ಬಾರ್ದು ಅಂತ? ಎಲ್ಲದಕ್ಕೂ ಅಳುತ್ತೆ. ಕೈಯಿಂದ ಏನಾದ್ರೂ ಕಸ್ಕೊಳ್ಳಿ ಅಳುತ್ತೆ, ಏನಾದ್ರೂ ಕೊಟ್ರೂ ಅಳುತ್ತೆ, ಎಲ್ಲದಕ್ಕೂ ಅಳುತ್ತೆ. ಆದ್ರೆ ಅದಕ್ಕೆ ನಾಲೆಜ್ ಇದ್ದಾಗ, ಇದು ಗುಡ್ ಥಿಂಗ್ ನಾನು ಅಳ್ಬೋದು, ಇದು ಬ್ಯಾಡ್ ಥಿಂಗ್ ನಾನು ಅಳ್ಬಾರ್ದು, ಸಿಲ್ಲಿ ರೀಸನ್ ನಾನು ಅಳ್ಬಾರ್ದು. ಸೊ ಆ ರೀತಿ. ಸೊ ಇಲ್ಲಿ ಗೋವಿಂದ್ ಮಹಾರಾಜ್ ಹೇಳ್ತಾ ಇದ್ದಾರೆ, ದಿಸ್ ಈಸ್ ಎ ಸ್ಕೂಲ್, ಅಂದ್ರೆ ಇದು ಒಂದು ಸ್ಕೂಲ್, ಪಾಠಶಾಲೆ, ಎಲ್ಲಿ ಅಳುವುದನ್ನ ಕಳಿಸ್ಕೊಡ್ತಾರೆ. ಎದಕ್ಕೋಸ್ಕರ ಅಳ್ಬೇಕು? ಭಗವಂತನ ಆಶ್ರಯಕ್ಕೋಸ್ಕರ, ಭಗವಂತನ ಪಾದ ಧೂಳಿಗೋಸ್ಕರ ನಾವು ಅಳ್ಬೇಕು, ಅವರ ಭಕ್ತರ ಸೇವೆಗೋಸ್ಕರ ನಾವು ಅಳ್ಬೇಕು. ಸೊ ಇದು ಈ ಸ್ಕೂಲ್ಸ್ ಅಲ್ಲಿ ಕಳಿಸ್ಕೊಡುವಂಥದ್ದು. ಸೊ ನಾವು ಎಲ್ಲಾ ಪ್ರಾರ್ಥನೆಯಲ್ಲಿ ಕೂಡ ಎಷ್ಟೋ, ಈಗ ನರೋತ್ತಮದಾಸ ಠಾಕೂರ ಅವರ ಎಲ್ಲಾ ಹಾಡುಗಳು ಅವು ತುಂಬಾ ತೀವ್ರವಾದಂತಹ ಭಾವನೆಯಲ್ಲಿ ಬರೀತಾರೆ.
ವೆರಿ ಸ್ಟ್ರಾಂಗ್. ಸೊ ನರೋತ್ತಮ್ ದಾಸ್ ಠಾಕೂರ್ ಹಾಡುಗಳು ತುಂಬ ತುಂಬ ಇಷ್ಟ. ಪರ್ಸ್ನಲಿ ಐ ಲೈಕ್. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ಯಾವಾಗಾದ್ರೂ ಸಮಯ ಇದ್ದಾಗ ನರೋತ್ತಮ ದಾಸ್ ಠಾಕೂರ್ ಅವರ ಹಾಡುಗಳನ್ನು ಕೇಳಿ ಅಥವಾ ಅದರ ಅರ್ಥವನ್ನು ಓದಿ, ನಿಮಗೆ ನರೋತ್ತಮ ದಾಸ್ ಠಾಕೂರ್ ಅವರ ಭಾವನೆಗಳು ಅರ್ಥ ಆಗುತ್ತೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಅಳೋ ಸಮಯದಲ್ಲಿ ನಮ್ಮ ಕಣ್ಣಿಂದ ಬರುವಂಥ ಟೀಯರ್ಸ್, ಅಶ್ರು. ಸೊ ಆ ಅಶ್ರು ನಮ್ಮ ಕಣ್ಣಲ್ಲಿ ಅದು ತಣ್ಣಗಿದ್ರೆ, ಕೋಲ್ಡ್ ಇದ್ರೆ, ಅದು ಭೌತಿಕ ಆಸೆಗಳು, ಆಕಾಂಕ್ಷೆಗಳು ಎಲ್ಲವನ್ನು ತುಂಬಿಕೊಂಡು ಅಳ್ತಾ ಇದ್ದೀವಿ ಅಂತ ಅರ್ಥ. ಅದೇ ನಮ್ಮ ಕಣ್ಣಿಂದ ಬರುವಂತ ಅಶ್ರು ವಾರ್ಮ್ ಆಗಿದ್ರೆ ಅಥವಾ ಸ್ವಲ್ಪ ಗರಂ ಆಗಿದ್ರೆ ಅದು ತೀವ್ರ ಭಾವನೆಯಿಂದ ಬರ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ನಾವು ಅಳೋದು ನಾರ್ಮಲಿ ಏನಾದರೂ ಆದ್ರೆ ಅಳುವಂಥದ್ದು ಅಲ್ಲ. ಇಲ್ಲಿ ನಾವು ಭಗವಂತನ ಮುಂದೆ ಅಳುವಂಥದ್ದು ಅಥವಾ ಭಗವಂತನ ಮುಂದೆ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಅಳುವಂಥದ್ದು. ಅದು ಕೋಲ್ಡ್ ಅಥವಾ ವಾರ್ಮ್ ಇದ್ರೆ ಅದರ ಅರ್ಥ ಇದು. ಸೊ ನಾವೆಲ್ಲರೂ ಕಲ್ಕೋಬೇಕಾಗತ್ತೆ ಯಾವ ರೀತಿ ನಾವು ಭಗವಂತನಿಗೋಸ್ಕರ ಪ್ರಾರ್ಥನೆ ಮಾಡ್ಕೋಬೇಕು, ಅವ್ರ ಮುಂದೆ ಯಾವ ರೀತಿ ಅಳ್ಬೇಕು. ಹಂಗಂತ ಹೇಳಿ ನಾವೆಲ್ಲರೂ ಹೋಗಿ ಗೊಳ್ಳೋ ಅಂತ ಅಳೋದು ಬೇಡ. ನಾವೆಲ್ಲರೂ ಮನಸ್ಸಿಂದ ಅಳ್ಬೇಕು. ಶುಡ್ ಕ್ರೈ ಫ್ರಮ್ ಅವರ್. ಸಾಧಾರಣವಾಗಿ ವೈಷ್ಣವ ಎಟಿಕೆಟ್ ಪ್ರಕಾರ ಭಗವಂತನ ಮುಂದೆ ಕಣ್ಣೀರು ಸುರಿಸಬಾರ್ದಂತೆ. ಭಗವಂತನ ವಿಗ್ರಹ ಮುಂದೆ ಕಣ್ಣೀರು ಯಾವತ್ತೂ ಸುರಿಸಬಾರ್ದು. ಸೊ ಅದು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಇವತ್ತು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ಡಿಸಪಿಯರೆನ್ಸ್ ಡೇ ಅಥವಾ ತೀರೋಭಾವ ದಿನ ಇದೆ. ಅದಕ್ಕಾಗಿ ನಮಗೆ ಆ ವಿರಹ ಭಾವನೆ ಅನುಭವ ಆಗಬೇಕು. ಸೊ ಆ ವಿರಹ ಭಾವನೆ ಅರ್ಥ ಮಾಡ್ಕೊಳ್ಳಿಕ್ಕೆ, ಅನುಭವ ಆಗ್ಲಿಕ್ಕೆ ನಮಗೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ಈ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಯಾರು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಗುರು, ಶಿಷ್ಯ ಅಲ್ಲಮ್ಮ, ಗುರು. ಸೊ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ತುಂಬಾ ಬೆಸ್ಟ್ ಎಕ್ಸಾಂಪಲ್ ಟು ಬಿ ಅ ಪ್ಯೂರ್ ಡಿವೋಟಿ, ಶುದ್ಧ ಭಕ್ತ, ಯಾರಿಗೆ ವೈರಾಗ್ಯವಿದೆ. ಅದಕ್ಕಾಗಿ ಇಲ್ಲಿ ಶ್ಲೋಕ ಸಾಕ್ಷಾತ್ ವೈರಾಗ್ಯ ಮೂರ್ತಯೇ. ಸೊ ಗೌರ್ ಕಿಶೋರ್ ದಾಸ್ ಮಹಾರಾಜ್ ಅವರನ್ನು ಸಾಕ್ಷಾತ್ ವೈರಾಗ್ಯ ಮೂರ್ತ. ಸೊ ವೈರಾಗ್ಯವನ್ನು ನಿಜವಾಗಿ ಸೂಚಿಸುವಂತಹ ಒಬ್ಬ ವೈಷ್ಣವ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಸೊ ಆ ಕಥೆಗಳು ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಸೊ ನಾವು ನೋಡ್ತಾ ಇದ್ದಾಗೆ ನಮ್ಮ ಆಚಾರ್ಯರು, ಅನೇಕ ಆಚಾರ್ಯರು, ಈಗ ನಮಗೆ ತುಂಬಾ ಆಚಾರ್ಯಗಳಿದ್ದಾರೆ. ಅವರ ಜೀವನ ಚರಿತ್ರೆ ನಮಗೆ ಸ್ವಲ್ಪ ಗೊತ್ತು. ಸೊ ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ನೋಡಿದರೆ ಅವರು ಜ್ಞಾನವನ್ನು ಸೂಚಿಸ್ತಾರೆ, ಸ್ಟ್ರಾಂಗ್ ನಾಲೆಡ್ಜ್. ಬಿಕಾಸ್ ಅವರು ಈ ಮಾಯವಾದಿಗಳು, ಶೂನ್ಯವಾದಿಗಳು ಅವ್ರ ಜೊತೆ ವಾದ ಮಾಡ್ಲಿಕ್ಕೆ ಭಯಪಡ್ತಿದ್ರು. ಆ ಕತೆ ಇದೆ ಅಲ್ವಾ, ಒಮ್ಮೆ ಈ ಎಲ್ಲ ಮಾಯವಾದಿಗಳು ಎಲ್ಲ ಪ್ಲಾನ್ ಮಾಡಿಕೊಂಡು ನಾವು ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರನ್ನ ಕರೆದು ವಾದ ಮಾಡೋಣ ಅಂತ ಪ್ಲಾನ್ ಮಾಡಿರ್ತಾರೆ. ಸೊ ಆ ವಾದಕ್ಕೆ ರೂಲ್ಸ್ ಏನು ಅಂತಂದ್ರೆ, ನೀವು ಭಗವದ್ಗೀತೆಯಿಂದ ಏನೂ ಹೇಳಬಾರ್ದು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತಾರೆ, ಸರಿ ಆಯ್ತು, ನಾ ಬರ್ತೀನಿ. ಆದ ನಂತರ ಅವ್ರು ಬಂದು ಹೇಳ್ತಾರೆ, ಇಲ್ಲ ನೀವು ಭಾಗವತಂ ಅಥವಾ ಪುರಾಣಗಳನ್ನು ನೀವು ತೆಗೆಯಬಾರದು. ಅವರಂತಾರೆ ಸರಿ ಆಯ್ತು. ಇವರೆಲ್ಲರಿಗೂ ಅನ್ಸುತ್ತೆ, ಅಯ್ಯೋ ಪುರಾಣ ಬೇಡ, ಭಗವದ್ಗೀತಾ ಬೇಡ ಅಂದ್ರೂ ಇವರಿನ್ನ ಸಿದ್ಧರಾಗಿದ್ದಾರಲ್ಲ. ಸೊ ಅದಕ್ಕಾಗಿ ಅವ್ರು ಪ್ಲಾನ್ ಮಾಡಿಕೊಂಡು
ಇವು ಯಾವ ಶಾಸ್ತ್ರದಿಂದ ಏನು ಹೇಳಲಾರ್ದೆ ವಾದಕ್ಕೆ ಬರಬೇಕು ಅಂತೇಳಿ. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತಾರೆ, ಶಾಸ್ತ್ರವಿಲ್ಲದೆ ನಾನು ಸಿದ್ಧನಾಗಿದ್ದೇನೆ, ವಾದ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಇನ್ನ ಅವರೆಲ್ಲರಿಗೆ ತುಂಬಾ ಭಯ ಆಗ್ಬಿಡುತ್ತೆ. ಇವರು ಶಾಸ್ತ್ರ ಇಲ್ಲದೆ, ಭಗವದ್ಗೀತೆ ಭಾಗವತಂ ಇಲ್ಲದೆ, ಅಥವಾ ಯಾವುದೇ ರೀತಿಯ ಪುರಾಣ, ಯಾವುದೇ ಫಿಲಾಸಫಿ ತಗೋಬರ್ಲಾರ್ದನು ಬಂದು ವಾದ ಮಾಡಿ ಅಂತ ಹೇಳಿದ್ರೆ, ವಾದ ಮಾಡಲಿಕ್ಕೆ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿದಾರಲ್ಲ, ನಾವು ಹೇಗೆ ಅವ್ರನ್ನ ವಾದಕ್ಕೆ ಕರೆಯೋದು ಅಂತ ಹೇಳಿ ಅವರೆಲ್ಲ ಪ್ಲಾನ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ, ಹುಡುಕ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಬರೋದೇ ಇಲ್ಲ, ಒಂದು ವಾದಕ್ಕೆ ಬನ್ನಿ ಅಂತ ಇನ್ವೈಟು ಮಾಡೋದಿಲ್ಲ. ಬಿಕಾಸ್ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ಜ್ಞಾನ ಅಷ್ಟು ಸ್ಟ್ರಾಂಗ್ ಆಗಿತ್ತು. ಇಟ್ ವಾಸ್ ಸೋ ಸ್ಟ್ರಾಂಗ್ ಇನ್ ಹಿಸ್ ನಾಲೆಡ್ಜ್. ಸೊ ಆದ ನಂತರ ಈಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನಾಲೆಡ್ಜ್. ಸೊ ಶ್ರೀಲ ಪ್ರಭುಪಾದ್ ಫಾರ್ ಇಸ್ ಏನಂತಾರೆ, ಫಾರ್ ಇಸ್ ಡಿಸೈರ್ ಟು ಸರ್ವ್ ಕೃಷ್ಣ, ಗುರುವನ್ನು ಸೇವೆ ಮಾಡುವುದು ಹೇಗೆ, ಅವರು ಅದನ್ನು ಕ್ಲಿಯರ್ ಆಗಿ ತೋರಿಸ್ತಾರೆ. ಸೊ ಅವರ ಮೊದಲನೆಯ ಹೆಜ್ಜೆ ಶುರು ಆಗಿರುವಂಥದ್ದು ಯಾವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರಿಗೆ ಹೇಳಿದ್ರು, ನಿನಗೆ ಜ್ಞಾನ ಇದೆ, ನಿನಗೆ ಇಂಗ್ಲಿಷ್ ಬರುತ್ತೆ, ಆಂಗ್ಲ ಭಾಷೆ ಬರುತ್ತೆ, ನೀನು ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಪ್ರಚಾರ ಮಾಡಬೇಕು. ಆ ಒಂದೇ ಮಾತನ್ನು ಮನಸ್ಸಲ್ಲಿಟ್ಕೊಂಡು ಶ್ರೀಲ ಪ್ರಭುಪಾದ್ ಅವರ ಗುರುವಿನ ಇಚ್ಛೆಯನ್ನು ಪೂರ ಮಾಡಲಿಕ್ಕೆ ಈ ಇಸ್ಕಾನ್ ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಸೊ ಈ ರೀತಿ ಬೇರೆ ಬೇರೆ ವೈಷ್ಣವರು ತಮ್ಮದೇ ಆಗಿರುವಂತಹ ಒಂದು ವಿಧ ಅಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಈಗ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ವೈರಾಗ್ಯವನ್ನು ಸೂಚಿಸ್ತಾರೆ. ಸೊ ಈಚ್ ಅಂಡ್ ಎವ್ರಿ ಡಿವೋಟಿ ಅವ್ರದೇ ಆಗಿರುವಂತಹ ಒಂದು ಏನಂತಾರೆ, ಅವ್ರದೇ ಆಗಿರುವಂತಹ ಒಂದು ಲಕ್ಷಣೆಯಿಂದ ಅವ್ರ ಭಗವಂತನಿಗೆ ಸೇವೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ನಾವು ಅನ್ಕೋಬಾರ್ದು, ಅರೆ ಆ ಮಾತಾಜಿ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ, ಶಿ ಇಸ್ ಸೋ ವೆರಿ ಟ್ಯಾಲೆಂಟೆಡ್, ಅಂದ್ರೆ ಶ್ಲೋಕಾಸ್ ಹೇಳೋದ್ರಲ್ಲಿ ಎಲ್ಲದ್ರಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಭಕ್ತಿ ಮಾಡ್ಲಿಕ್ಕೆ ಅವ್ರಿಗೆಲ್ಲ ಸಾಧ್ಯ ಆಗುತ್ತೆ, ನನಗೆಲ್ಲಿ ಅಂಥದ್ದೆಲ್ಲ ಸಾಧ್ಯ. ಅಥವಾ ಸ್ವಲ್ಪ ಜನ ಅನ್ಕೋಬಹುದು, ಇಲ್ಲ ಸೋ ಅಂಡ್ ಸೋ ಪರ್ಸನ್, ಆ ಮಾತಾಜಿ ಅಥವಾ ಆ ಡಿವೋಟಿ ತುಂಬಾ ಕ್ರಿಯೇಟಿವ್ ಇದ್ದಾರೆ, ಸೊ ಅವ್ರ ಭಗವಂತನಿಗೆ ಯಾವ ರೀತಿ ಆದ್ರೂ ಸೇವೆ ಮಾಡ್ಬೋದು, ಅಲಂಕಾರ ಅದರಲ್ಲಿ ಇದರಲ್ಲಿ ಹೆಂಗಾದ್ರೂ ಸೇವೆ ಮಾಡ್ಬೋದು, ನನಗಂತ ಕ್ರಿಯೇಟಿವಿಟಿ ಇಲ್ಲ, ಸೊ ನಾನೇನು ಸೇವೆ ಮಾಡ್ಲಿಕ್ಕೆ ಬರಲ್ಲ. ಅಥವಾ ಸ್ವಲ್ಪ ಜನ ಅನ್ಕೋತಾರೆ, ನನಗೆ ನಾಲೆಜು ಇಲ್ಲ, ಕ್ರಿಯೇಟಿವಿಟಿನೂ ಇಲ್ಲ, ಸೊ ನಾನು ಹೇಗೆ ಭಗವಂತನಿಗೆ ಹೋಗಿ ಸೇವೆ ಮಾಡ್ಬೋದು, ಸೊ ಆಗೋದಿಲ್ಲ. ಸೊ ಆ ಥರ ಇಲ್ಲ. ಪ್ರತಿಯೊಂದು ವ್ಯಕ್ತಿಗೆ ಅವನದೇ ಆಗಿರುವಂಥ ಒಂದು ಲಕ್ಷಣ ಇರುತ್ತೆ, ಆ ಲಕ್ಷಣೆ ಅನುಸಾರ ಅವರು ಭಗವಂತನಿಗೆ ಸೇವೆ ಮಾಡ್ಬೋದು. ಸೊ ಅವ್ರು ಯೋಚನೆ ಮಾಡೋದು ಬೇಡ, ನೋ ನೀಡ್ ಟು ಥಿಂಕ್, ಅರೆ ನಾನು ಕ್ರಿಯೇಟಿವ್ ಇಲ್ಲ, ನಾನು ಹೋಗಿ ಸೇವೆ ಮಾಡ್ಲಿಕ್ಕೆ ಬರಲ್ಲ, ಅಥವಾ ನನಗೆ ಅಷ್ಟು ನಾಲೆಜ್ ಇಲ್ಲ, ನಾನು ಸೇವೆ ಮಾಡ್ಲಿಕ್ಕೆ, ಅಂದರೆ ನನಗೆ ಓದು ಬರಲಿಕ್ಕೆ ಬರೋದಿಲ್ಲ, ನನಗೆ ಆಗಲ್ಲ. ಸ್ವಲ್ಪ ಜನ ಮಾತಲ್ಲಿ ಚೆನ್ನಾಗಿರ್ತಾರೆ, ಸ್ವಲ್ಪ ಜನ ಏನು ಈ ಹೂವಹಾರ ಅಥವಾ ಕ್ರಿಯೇಟಿವ್ ಥಿಂಗ್ಸ್ ಅಲ್ಲಿ ಚೆನ್ನಾಗಿರ್ತಾರೆ, ಸ್ವಲ್ಪ ಜನ ಓದೋದ್ರಲ್ಲಿ ಚೆನ್ನಾಗಿರ್ತಾರೆ, ತುಂಬಾ ಚೆನ್ನಾಗಿ ಓದ್ತಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಗುಡ್ ರೀಡರ್ಸು ಇದ್ದಾರೆ, ಅಂದ್ರೆ ಯಾರಿಗೆ ಓದೋದಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ಅವ್ರ ಎಕ್ಸ್ಪ್ಲನೇಷನ್ ಅಲ್ಲಿ ಚೆನ್ನಾಗಿರ್ತಾರೆ. ಸೊ ಅವ್ರ ಅನೇಕ ರೀತಿಯ ಟ್ಯಾಲೆಂಟ್ಸ್ ಅವರಲ್ಲಿ ಇರುತ್ತೆ, ಅನೇಕ ರೀತಿಯ ಲಕ್ಷಣಗಳ ಅವರಲ್ಲಿ ಇರುತ್ತೆ. ಸೊ ಅವ್ರದೇ ಆಗಿರುವಂತಹ ಲಕ್ಷಣೆಯಿಂದ ಅವರು ಭಗವಂತನಿಗೆ ಸೇವೆ ಮಾಡಬಹುದು. ಇದು ನಮ್ಮ ಪರಂಪರೆ ಸೂಚಿಸುತ್ತೆ. ಸೊ ಅನೇಕ ಗುರು ಪರಂಪರೆಯಲ್ಲಿ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಾಗಿ ಸೇವೆ ಮಾಡಿದ್ರು. ಈಗ ನಾವು ಭಕ್ತಿ ವಿನೋದ್ ಠಾಕೂರ್ ಅವರ ಉದಾಹರಣೆ ತಗೊಂಡೆ, ಅವರು ಅವರ ಜೀವನದಲ್ಲಿ ಅವರು ಎಷ್ಟಾಗುತ್ತೆ ಅಷ್ಟು ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ, ಓದಿದ್ದಾರೆ, ಅದ್ರ ಜೊತೆಯಲ್ಲಿ ಪ್ರಚಾರ ಮಾಡಿದ್ದಾರೆ, ಹಾಗೂ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ರೈಟ್. ಈಗ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ವೈರಾಗ್ಯವನ್ನು ಸೂಚಿಸ್ತಾರೆ. ಸೊ ನಾವು ಈ ದಿನ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರ ತಿರೋಭಾವ ದಿನ ನಾವು ಒಂದೇ ಒಂದು ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜಿಂದ ಕ್ಲಿಯರ್ ಆಗಿ ಕಲ್ಕೋಬಹುದು, ಅದು ವೈರಾಗ್ಯ.
ವೈರಾಗ್ಯದ ಭಾವನೆ, ವೈರಾಗ್ಯವ ನಮ್ಮ ಮನಸ್ಸಲ್ಲಿ ಎಷ್ಟು ತೀವ್ರವಾಗಿರಬೇಕು ಅಂತ ಹೇಳಿ. ಒಮ್ಮೆ ಹರೇ ಕೃಷ್ಣ. ಸೊ ಒಮ್ಮೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ಏನೋ ಒಳ್ಳೆಯ ಭಕ್ತ. ಅವರು ಬೇರೆ ಹಿಂಗೆ ನದಿಯ ತೀರದಲ್ಲಿ ಹೋಗಿ ಕುಂತು ಜಪ ಮಾಡ್ತಾ ಇದ್ರು. ಸೊ ಜಪ ಮಾಡ್ತಾ ಇದ್ರೆ ಆಗಿನ ಕಾಲದಲ್ಲಿ ಒಳ್ಳೆಯ ಸ್ವಾಮೀಜಿ ಅಥವಾ ಸಾಧು ಅಂತ ಹೇಳಿದ್ರೆ ಎಲ್ಲರೂ ಹೋಗಿ ದಯವಿಟ್ಟು ನಿಮ್ಮ ಬ್ಲೆಸ್ಸಿಂಗ್ಸ್ ನಮಗೆ ಕೊಡಿ ಅಂತ ಕೇಳ್ತಾರೆ. ಸೊ ಆ ರೀತಿ ಅಲ್ಲಿ ಎಷ್ಟೋ ಜನ ಬಂದು ನಿಮ್ಮ ಕೃಪೆ ಕೊಡಿ ಅಂತ ಹೇಳಿ ಕಾಲು ಮುಟ್ಟೋದು, ಅಥವಾ ನನಗೆ ಆಶೀರ್ವಾದ ನೀಡಿ, ನನಗೆ ಒಳ್ಳೆಯ ಸೌಲಭ್ಯಗಳಾಗಲಿ, ಅಥವಾ ನನಗೆ ಮಕ್ಕಳಿಲ್ಲ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ, ನನಗೆ ಜ್ಞಾನ ಇಲ್ಲ ದಯವಿಟ್ಟು ಆಶೀರ್ವಾದ ಮಾಡಿ, ಆ ರೀತಿ ಎಲ್ಲ ಬಂದು ಕೇಳ್ತಾ ಇದ್ರು ಜನ. ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜಿಗೆ ಅದೇನೂ ಇಷ್ಟ ಇದ್ದಿಲ್ಲ. ಇವ್ರು ಯಾರು ನನಗೆ ಬಂದು ಕೇಳೋದು ಅಂತ ಹೇಳಿ ಅವ್ರು ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಎದ್ದು ಹೋಗಿ, ಅವರು ಎಂಥ ಜಾಗದಲ್ಲಿ ಕುಂತು ಹೋಗಿ ಜಪ ಮಾಡ್ತಾರೆ ಅಂದರೆ, ಪಬ್ಲಿಕ್ ಟಾಯ್ಲೆಟ್ಸ್ ಇರುತ್ತಲ್ಲ, ಯಾವ ಟಾಯ್ಲೆಟ್ ತುಂಬ ಡರ್ಟಿ ಇದೆ ಆ ಟಾಯ್ಲೆಟ್ ಅಲ್ಲಿ ಹೋಗಿ ಕೂತು ಜಪ ಮಾಡ್ತಾ ಇದ್ರು. ಬಿಕಾಸ್ ಆ ಜಾಗದಲ್ಲಿ ಯಾರು ಬಂದು ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಅಷ್ಟು ವೈರಾಗ್ಯ. ನಾವು ಯಾವತ್ತಾದರೂ ಹೋಗಿ ಸ್ವಲ್ಪ ಡರ್ಟಿ ಇರೋ ಪ್ಲೇಸಲ್ಲಿ ಹೋಗಿ ಕುಂತು ಜಪ ಮಾಡಿ ಅಂದ್ರೆ ಮಾಡ್ತೀವ? ಮಾಡೋದೇನೋ, ಅದ್ರ ಮಾತೇ ಎತ್ತೋದಿಲ್ಲ ನಾವು. ನಮಗೆ ಎಂಥ ಪ್ಲೇಸ್ ಬೇಕು ಅಂದರೆ ಶಾಂತಿ ಇರಬೇಕು, ಚೆನ್ನಾಗಿರ್ಬೇಕು, ಕ್ಲೀನ್ ಆಗಿರಬೇಕು. ಅದಕ್ಕೆ ನಾವು ನಮ್ಮ ಟೆಂಪಲ್ ರೂಮ್, ಮನೆ ಟೆಂಪಲ್ ರೂಮ್ ಕ್ಲೀನ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಡಿವೋಟೀಸ್ ಅಲ್ಲೇ ಹೋಗಿ ಕುಂತು ಜಪ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅದೇ ಅಲ್ಲಿ ಚಪ್ಪಲು, ಡಸ್ಟ್ಬಿನ್ನು, ಅದು ಇದು ಎಲ್ಲ ಇದ್ರಲ್ಲಿ ಕುಂತು ಯಾರು ಜಪ ಮಾಡೋದಿಲ್ಲ. ಯಾಕೆ? ದೇ ಕಾಂಟ್, ನನ್ನ ಮನಸ್ಸು ಕೂಡೋದಿಲ್ಲ ಅಂತಾರೆ. ಆದರೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವ್ರ ಬಾತ್ರೂಮ್ ಲ್ಯಾಬರೇಟರಿಯಲ್ಲಿ ಕುಂತು ಅವರು ಜಪ ಮಾಡ್ತಾ ಇದ್ರು. ಸೊ ಇದು ಅವರ ವೈರಾಗ್ಯದ ಭಾವನೆ. ಇಂತಹ ಶ್ರೇಷ್ಠ ಭಕ್ತನನ್ನು ನೋಡಿ ಅವರ ಬಗ್ಗೆ ಕೇಳಿಸ್ಕೊಂಡು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಇಚ್ಛೆ ಆಗುತ್ತೆ, ಇಂತಹ ವೈರಾಗಿ, ಇಂತಹ ಜ್ಞಾನಿ, ಇಂತಹ ವೈರಾಗಿ ನನ್ನ ಗುರು ಯಾಕಾಗಬಾರ್ದು ಅಂತ ಹೇಳಿ ಅವ್ರು ಹೋಗಿ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ಗೆ ಕೇಳ್ಕೊತಾರೆ. ಬಾಬಾಜಿ ಮಹಾರಾಜ್ ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂತ ಹೇಳಿ. ಇಂತವರೆಗೆ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಯಾರನ್ನೂ ಶಿಷ್ಯರಾಗಿ ಸ್ವೀಕಾರ ಮಾಡಿಲ್ಲ. ಅವರ ಇಚ್ಛೆ ಮಾಡೋದೂ ಇಲ್ಲ. ಯಾಕೆ? ನನಗೆ ಫಾಲೋವರ್ಸ್ ಬೇಡ. ನ ಧನಂ ನ ಜನಂ ನ ಸುಂದರಿಂ ನ ಕವಿತಾಂ ವಾ ಜಗದೀಶ ಕಾಮಯ. ನನಗೆ ಯಾವುದೇ ರೀತಿಯ ಕವಿತೆ ಬೇಡ. ಸೊ ಅದಕ್ಕಾಗಿ ಅವರು ಯಾವತ್ತೂ ಇನ್ನೊಬ್ಬರು ನನಗೆ ಶಿಷ್ಯರಾಗಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಆ ಭಾವನೆ ಇದ್ದೇ ಇಲ್ಲ. ಸೊ ಅದಕ್ಕಾಗಿ ಯಾವಾಗ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೋಗಿ ಕೇಳ್ತಾರೆ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿ. ಅವರು ಹೇಳ್ತಾರೆ, ಹೌದಾ, ನನಗೆ ಸ್ವಲ್ಪ ಸಮಯ ಕೊಡಿ, ನಾನು ಮಹಾಪ್ರಭುನ ಕೇಳಬೇಕು. ಮಹಾಪ್ರಭು ನನಗೆ ಅನುಮತಿ ನೀಡಿದರೆ ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡ್ತೀನಿ. ಹೌದು, ಸರಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಸ್ವಲ್ಪ ದಿನಗಳ ನಂತರ ಮತ್ತೆ ಮರಳಿ ಬರ್ತಾರೆ. ಮರಳಿ ಬಂದು ಅವ್ರು ಕೇಳ್ತಾರೆ, ಸ್ವಲ್ಪ ದಿನಗಳ ನಂತರ ಅವ್ರು ಬರ್ತಾರೆ, ಬಂದು ಕೇಳ್ತಾರೆ, ಮಹಾಪ್ರಭುನ ಕೇಳಿದ್ರ, ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡ್ತೀರಾ ಅಂತ ಹೇಳಿ. ಹಾಗೆ ಅವ್ರು ಹೇಳ್ತಾರೆ, ಹೌದಾ, ಅಯ್ಯೋ ನಾನು ಕೇಳೋದು ಮರ್ತೋಗಿದ್ದೀನಿ, ಕೇಳ್ತೀನಿ. ಮತ್ತೆ 3ನೇ ಬಾರಿ ಬರ್ತಾರೆ, 4ನೇ ಬಾರಿ. ಶಾಸ್ತ್ರ ಪಾಸ್ಟ್ ಟೈಮ್ಸಲ್ಲಿ ವಿವರಣೆ ಇದೆ, ಸುಮಾರು 14 ಬಾರಿ ಅವರು ರಿಜೆಕ್ಟ್ ಮಾಡಿದ್ರಂತೆ ಸಿದ್ಧಾಂತ ಸರಸ್ವತಿ ಠಾಕೂರ್ನ. ಆದರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರನ್ನು ಬಿಟ್ಟಿಲ್ಲ. ಇವರೇ ನನ್ನ ಗುರು ಆಗಬೇಕು ಅಂತ ಹೇಳಿ ಅವ್ರ ಮನಸ್ಸಲ್ಲಿ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ರು. ಸೊ ಅದಕ್ಕೆ ಅವರು ಅಷ್ಟು ಸ್ಟ್ರಾಂಗ್ ಆಗಿ ಟ್ರೈ ಮಾಡ್ತಾರೆ, ಇವರೇ ನನಗೆ ಹೇಗಾದರೂ ಮಾಡಿ ಇವರೇ ನನ್ನ ಗುರು ಆಗಬೇಕು ಅಂತ ಹೇಳಿ. ಯಾಕೆ ಅಂದರೆ ಆ ವ್ಯಕ್ತಿಯಲ್ಲಿ ಅಷ್ಟು ಒಳ್ಳೆಯ ಗುಣಗಳಿತ್ತು. ಈ ರೀತಿ ಸುಮಾರು 14 ಬಾರಿ ಅವರನ್ನ ಸ್ವೀಕಾರ ಮಾಡದೆ ಅವರನ್ನು ಕಳಿಸ್ಬಿಟ್ಟಿದ್ರು. ಆದರೆ ಕೊನೆಯದಾಗಿ
ಭಕ್ತಿ ಸಿದ್ಧಾಂತ ಸರಸ್ವತಿ ಅದು ಇನ್ನೊಂದು ಇಟ್ಸ್ ಲೆಂದಿ ಪಾಸ್ಟ್ ಟೈಮ್, ಇನ್ನೊಂದು ಕತೆ ಬರುತ್ತೆ. ಅಲ್ಲಿ ಅವರು ಸೊ ಅವರು ಯಾವುದೋ ಒಂದು ರೀತಿ ಅವ್ರಿಗೆ ಸೇವೆ ಮಾಡೋದು, ಅದನ್ನೆಲ್ಲ ಮಾಡಿ ಅವರು ತಮ್ಮನ್ನು ತಾವು ಒಳ್ಳೆ ಶಿಷ್ಯನ ಆಗಬಹುದು ಅಂತ ಹೇಳಿ ಪ್ರೂವ್ ಮಾಡ್ಕೋತಾರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಅದ ನಂತರ ಇವ್ರ ಭಾವನೆ ನೋಡಿ ಅವ್ರು ಹೇಳ್ಬಿಡ್ತಾರೆ, ಒಂದ್ ವೇಳೆ ನೀವು ನನಗೆ ಸ್ವೀಕಾರ ಮಾಡಿಲ್ಲ, ನಾನು ಹೋಗಿ ಸುಸೈಡ್ ಮಾಡ್ಕೋತೀನಿ, ನಾನು ಅಗ್ನಿಯಲ್ಲಿ ನನ್ನ ದೇಹವನ್ನು ನಾಶ ಮಾಡ್ಕೊಳ್ಳ ಅಥವಾ ನೀರಲ್ಲಿ ಹೋಗಿ ಧುಮುಕ್ಲ ಏನಾದ್ರೂ ಮಾಡ್ತೀನಿ, ನೀವು ನನಗೆ ಸ್ವೀಕಾರ ಮಾಡಿಲ್ಲ, ಹೊರಬಿಡ್ತೀನಿ. ಸೊ ಹಾಗೆ ಇವ್ರು ಅನ್ಕೋತಾರೆ, ಯಾರೇ ಒಳ್ಳೆಯ ಭಕ್ತ, ಯಾಕೆ ಅವನಿಗೆ ಇಂತಹ ಶಿಕ್ಷೆಯನ್ನು ನಾನು ನೀಡೋದು ಅಂತ ಹೇಳಿ ಅವಾಗೆ ಅವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರನ್ನು ಸ್ವೀಕಾರ ಮಾಡ್ತಾರೆ. ಸೊ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಈಸ್ ಓನ್ಲಿ ಡಿಸೈಪಲ್, ಈಸ್ ಓನ್ಲಿ ಒನ್ ಡಿಸೈಪಲ್ ಆಫ್ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್. ಅವರೊಬ್ಬರೇ ಅವರ ಶಿಷ್ಯಂದರು, ಅವ್ರು ಬಿಟ್ಟರೆ ಬೇರೆ ಯಾರು ಶಿಷ್ಯಂದರು ಇಲ್ಲ. ಇನ್ನೊಬ್ಬರಿದ್ದಾರೆ. ಎಸ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರಿಗೆ ಇನ್ನೊಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂತ ಹೇಳಿ. ಅವಾಗೆ ಅವರು ಹೇಳ್ತಾರೆ, ನನ್ನ ಗುರು ಇಲ್ಲಿ ಇದ್ದಾಗ, ಈ ಲೋಕದಲ್ಲಿದ್ದಾಗ ನಾನು ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದಯವಿಟ್ಟು ನೀನು ನನ್ನ ಗುರು ಹತ್ರ ಹೋಗು ಅಂತ ಹೇಳಿ. ಅವ್ರು 2-3 ಬಾರಿ ಪ್ರಯತ್ನ ಮಾಡ್ತಾರೆ, ಅವ್ರು ಅಲ್ಲಿಂದ ಹೊರಗೆ ಬರ್ತಾ ಇಲ್ಲ, ಆ ಬಾತ್ರೂಮ್ಸಿಂದ ಹೊರಗೆ ಬರ್ತಾ ಇಲ್ಲ ಯಾರನ್ನ ಸ್ವೀಕಾರ ಮಾಡಲಿಕ್ಕೆ. ಕೇವಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಬಂದಿದ್ದಾಗ ಮಾತ್ರನೇ ಅವ್ರು ಹೊರ ಬಂದು ಮಾತಾಡಿ ಮತ್ತೆ ಅಲ್ಲೇ ಹೋಗಿ ಇರ್ತಾ ಇದ್ರು. ಸೊ ಈ ರೀತಿ ಅವರು. ಸೊ ಅದಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳಿ ಅವ್ರು ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ನಿನ್ನ ಶಿಷ್ಯನಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರ ಪದಧೂಳಿ ನಾನು ತಂದಿದ್ದೇನೆ, ದಯವಿಟ್ಟು ಬನ್ನಿ ಅಂತ ಹೇಳಿದ್ರೆ ಅವಾಗ ಹೊರಗೆ ಬರ್ತಾರಂತೆ. ಓ ನನ್ನ ಶಿಷ್ಯ, ನನ್ನ ಪ್ರಭು ಅಂದ್ರೆ ಅವರು ಶಿಷ್ಯರನ್ನು ಶಿಷ್ಯನಾಗಿ ನೋಡ್ತಾ ಇದ್ದಿಲ್ಲ, ಅವರನ್ನು ಪ್ರಭು ಅಂತ ಅವರು ಹೇಳ್ತಾ ಇದ್ರಂತೆ. ಓ ನನ್ನ ಪ್ರಭು ಪದಧೂಳಿ ನೀವು ತಂದಿದ್ದೀರಾ ಅಂತ ಹೇಳಿ ಅವರು ಹೊರಬಂದು ಅವರು ಆ ಮಾತನ್ನು ಕೇಳಿದಾಗ ಅವಾಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ನನ್ನನ್ನು ಕಳಿಸಿದ್ದಾರೆ, ಈ ರೀತಿ ಹೇಳಿದ್ದಾರೆ, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯರಾಗಿ ಸ್ವೀಕಾರ ಮಾಡಿ ಅಂತ ಹೇಳಿದ್ರೆ ಇವರು ತುಂಬ ಬಾರಿ ಅವ್ರನ್ನ ಎಕ್ಸಾಮಿನ್ ಮಾಡಿ ನಂತರ ಇವ್ರಿಗೆ ಅವರು ದೀಕ್ಷೆ ಕೊಡ್ತಾರೆ. ಅವರೇ ಭಕ್ತಿ ಪ್ರಜ್ಞಾನ್ ಕೇಶವ ಮಹಾರಾಜ್. ಸೊ ಅವರು ನಮ್ಮ ಶ್ರೀಲ ಪ್ರಭುಪಾದರಿಗೆ ದೀಕ್ಷೆಯನ್ನು ನೀಡಿರುವಂಥದ್ದು. ಸೊ ಈ ರೀತಿ ನಾವು ನೋಡ್ಬೋದು, ನಮ್ಮ ಪರಂಪರೆ, ನಮ್ಮ ಗೌಡಿಯ ವೈಷ್ಣವ ಪರಂಪರ ಅತಿ ಶ್ರೇಷ್ಠವಾದದ್ದು. ಎಲ್ಲಿ ಭಕ್ತಿ ಅನ್ನೋದು ತೀವ್ರ ಮಟ್ಟದಲ್ಲಿ ಯಾವ ರೀತಿ ನಾವು ಭಗವಂತನಿಗೆ ಅರ್ಪಣೆ ಮಾಡಬಹುದು ಅಥವಾ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿರಬೇಕು ಸೂಚಿಸುತ್ತೆ. ಅಫ್ಕೋರ್ಸ್ ಎಲ್ಲ ವೈಷ್ಣವ ಸಂಪ್ರದಾಯ, ಆದ್ರೆ ಗೌಡಿಯ ವೈಷ್ಣವ ಸಂಪ್ರದಾಯ ಯಾಕೆ ಅಂತ ಹೇಳಿದ್ರೆ ಇದು ನೇರವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಂದ ಬರ್ತಾ ಇದೆ. ಸೊ ಇವರೆಲ್ಲರೂ ಯಾರೂ ಅಲ್ಲ, ಚೈತನ್ಯ ಮಹಾಪ್ರಭುಗಳು ಹುಟ್ಟಿರುವಂತಹ ಜಾಗದಲ್ಲೇ ಅವರು ಹುಟ್ಟಿದ್ರು, ಆ ಜ್ಞಾನವು ಇವರಲ್ಲೇ ಇತ್ತು ಹಾಗೂ ಇವರು ಅದನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಮಗೆ ಆ ಶಾಸ್ತ್ರವು ನೇರವಾಗಿ ಸಿಗ್ತಾ ಇದೆ. ಅದಕ್ಕೆ ಗೌಡಿಯ ವೈಷ್ಣವ ಪರಂಪರ ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಬಹುದು. ಯಾಕೆ ಅಂದ್ರೆ ಕಲಿಯುಗದಲ್ಲಿ ಭಗವಂತ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದಿದ್ದಾರೆ. ಸೊ ಅವರಿಂದ ಬರತಕ್ಕಂತ ಇರುವಂತಹ ಈ ಶಿಷ್ಯ ಪರಂಪರೆ ಶ್ರೇಷ್ಠವಾದದ್ದು ಎಂದು ನಾವು ತಿಳಿಯಬೇಕು. ವೈಷ್ಣವರು ಎದಕ್ಕೆ ಅಷ್ಟು ಶ್ರೇಷ್ಠವಾದ ವ್ಯಕ್ತಿ ಅಂತ ಹೇಳಿದ್ರೆ, ಶ್ರೀ ಚೈತನ್ಯ ಮಹಾಪ್ರಭು ಅವರ ಲೈಫ್, ಅವರ ಅವತಾರನೇ ನಮಗೆ ಅದನ್ನು ತಿಳಿಸುತ್ತೆ. ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅನೇಕ ಬಾರಿ ಅನೇಕ ವ್ಯಕ್ತಿಯರಿಗೆ ಅವರು ಹೇಳಿದ್ರು.
ಅಲ್ವಾ? ಆ ಶ್ಲೋಕ ನೆನಪಿದೆಯಾ ಯಾರಿಗಾದ್ರೂ? ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಮೊದಲನೇದಾಗಿ ಸೂರ್ಯ ದೇವನಿಗೆ ಹೇಳಿದ್ದ ಮನವೇ ಪ್ರಾವ ಮನುರೀಕ್ಷ್ವಾಕವೇ ಪ್ರವೃತ್ತ. ಸೊ ಹಾಗೂ ಪರಂಪರಾ ಇಂದ ಬರ್ತಾ ಇದೆ. ಏವಂ ಪರಂಪರಾ ಪ್ರಾಪ್ತಮೆಂ ರಾಜರ್ಷಿಯೋ ವಿದುಹು ಸಕಾಲಿನೇಯ ಮಾತ. ಸೊ ಈ ಶಾಸ್ತ್ರವು ನಮಗೆ ಭಗವಂತ ಕೃಷ್ಣನಿಂದ ನೇರವಾಗಿ ಸಿಗ್ತಾ ಇದೆ. ಆದರೆ ಅದನ್ನು ಯಾರು ಪಾಲನೆ ಮಾಡಿಲ್ಲ. ಈಗ ಅರ್ಜುನನಿಗೆ ಭಗವದ್ಗೀತೆ ಹೇಳಿದ್ರು, ಹೌದು, ಅರ್ಜುನ ಅದನ್ನ ಪಾಲನೆ ಮಾಡದ. ಆದ ನಂತರ ಮತ್ತೆ ಯಾವಾಗ ಕಲಿಯುಗ ಶುರು ಆಯಿತು, ಎಲ್ಲ ಧರ್ಮಗಳು, ಎಲ್ಲ ವ್ಯಕ್ತಿಯರು ಯಾರೆಲ್ಲ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ರು, ಬ್ರಾಹ್ಮಣರು ಗುದ್ದಾಡ್ತಾ ಇದ್ರು. ಅದಕ್ಕಾಗಿ ಭಗವಂತ ಬಂದು ಗುಡಿ ಬೇಡ, ಪೂಜೆ ಬೇಡ, ಏನು ಬೇಡ, ಕೇವಲ ಅಹಿಂಸೆ ಪಾಲನೆ ಮಾಡೋಣ ಅಂತ ಹೇಳಿ ಬುದ್ಧನ ರೂಪದಲ್ಲಿ ಭಗವಂತ ಬಂದ. ಸೊ ಆದ ನಂತರ ಮತ್ತೆ ಶೂನ್ಯವಾದ ಶಂಕರಾಚಾರ್ಯ, ಆದ ನಂತರ ರಾಮಾನುಜಾಚಾರ್ಯ, ಆದ ನಂತರ ಮಧ್ವಾಚಾರ್ಯ. ಸೊ ಈ ರೀತಿ ನಮಗೆ ಕಂಟಿನ್ಯೂಸ್ ಆಗಿ ಯಾರೋ ಒಬ್ರು ಬಂದು ನಮಗೆ ಭಕ್ತಿಯನ್ನು ತಿಳಿಸ್ತಾ ಇದ್ದಾರೆ. ಈ ಎಲ್ಲವೂ ಆದ ನಂತರ ಕೂಡ ಯಾರೂ ಭಕ್ತಿಯನ್ನು ಅಷ್ಟು ಸ್ಟ್ರಾಂಗ್ ಆಗಿ ಸ್ವೀಕಾರ ಮಾಡದೇ ಇದ್ದದ್ದಕ್ಕೆ ಭಗವಂತ ನೇರವಾಗಿ ತಾನೇ ಭಕ್ತನ ರೂಪದಲ್ಲಿ ಬಂದು ತನ್ನ ಸಾಂಗತ್ಯವನ್ನು ಕೊಟ್ಟು ಎಲ್ಲರನ್ನೂ ಭಗವಂತನ ಈ ಭಕ್ತಿಯುತ ಸೇವೆಯಲ್ಲಿ ಅಥವಾ ಪಾತ್ ಆಫ್ ಡಿವೋಷನ್, ಭಕ್ತಿಯ ಒಂದು ದಾರಿಯಲ್ಲಿ ಎಲ್ಲರನ್ನು ತಗೊಂಡು ಬಂದ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು, ಒಬ್ಬ ಭಕ್ತನ ಪ್ರೆಸೆನ್ಸ್ ಅಥವಾ ಭಕ್ತ ನಮ್ಮ ಜೊತೆ ಇರುವಂಥದ್ದು ಯಾಕೆ ಮುಖ್ಯ? ಯಾಕೆ ಅಂದರೆ ಅವರು ಮಾತ್ರ ನಮ್ಮ ಕೈ ಎಳ್ಕೊಂಡು ಕರ್ಕೊಂಡು ಹೋಗ್ಬೋದು. ಅಲ್ಲಿವರೆಗೆ ನಾವು ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಯಾರಿಗಾದ್ರೂ 2 ಕೈ ಕಟ್ಟು ಹಾಕಿದ್ರೆ ಆ 2 ಕೈಯನ್ನು ಬಿಚ್ಚಿ ಕರ್ಕೊಂಡು ಹೋಗೋ ವ್ಯಕ್ತಿ ಒಬ್ರು ಬೇಕಾಗುತ್ತೆ. ಅದೇ ರೀತಿ ಈ ಮಾಯೆಯಲ್ಲಿ ನಮ್ಮ 2 ಕೈ ಕಾಲು ಎಲ್ಲ ಕಟ್ಟಿದೆ. ಎದರಲ್ಲಿ? ಭೌತಿಕ ಇಚ್ಛೆಗಳಲ್ಲಿ, ಭೌತಿಕ ಆಸೆಗಳಲ್ಲಿ. ಅದು ಬೇಕು, ಇದು ಬೇಕು, ಅನೇಕ ರೀತಿಯ ಆಸೆಗಳು ನಮ್ಮ ಮನಸ್ಸಲ್ಲಿದ್ದು ನಮ್ಮ ಕೈ ಕಾಲು ಎಲ್ಲ ಕಟ್ಟಿದೆ. ಭಕ್ತಿ ಸೇವೆಗೆ ಹೋಗ್ಲಿಕ್ಕೆ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಕಟ್ಟು ತೆಗಿಬೇಕು. ಅದು ಕೇವಲ ಒಬ್ಬ ಭಕ್ತನು ಮಾತ್ರ, ಯಾರು ಸ್ಟ್ರಾಂಗ್ ಇರ್ತಾನೆ ಆ ಭಕ್ತನು ಮಾತ್ರ ನಮಗೆ ಬಂದು ಅದನ್ನು ತೆಗಿಬಹುದು, ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ನಮ್ಮ ಸ್ನೇಹಿತರು, ನಮ್ಮ ನೆಂಟರು ಅಥವಾ ನಮ್ಮ ಮನೆಯಲ್ಲಿರುವಂತಹ ವ್ಯಕ್ತಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವರು ಕೂಡ ನಮ್ಮ ಜೊತೆ ಬಂಧಿತ ಆಗಿದ್ದಾರೆ. ಅದಕ್ಕೆ ಯಾವ ವ್ಯಕ್ತಿ ಬಂಧನ ಇಲ್ಲ ಆ ವ್ಯಕ್ತಿ ಮಾತ್ರನೇ ನಮ್ಮನ್ನು ತಗೊಂಡು ಹೋಗ್ಬೋದು. ಇದು ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ಭಕ್ತನನ್ನು ನಮ್ಮ ಜೊತೆಯಲ್ಲಿ ಅಥವಾ ನಾವು ಒಬ್ಬ ಭಕ್ತನ ಆಶ್ರಯದಲ್ಲಿ ಇರುವಂಥದ್ದು ತುಂಬ ತುಂಬ ಮುಖ್ಯವಾದದ್ದು. ನಾವು ಅನ್ಕೋಬಾರ್ದು, ಅರೆ ನಾನು ಯಾಕಪ್ಪ ಹೋಗ್ಬೇಕು, ಯಾಕಪ್ಪ ನನಗೆ ಇನ್ನೊಬ್ರು ಬೇಕು, ಪ್ರತಿ ಬಾರಿ ಯಾರೋ ಒಬ್ರು ಹರ್ಟ್ ಮಾಡ್ತಾರೆ, ಯಾರೊಬ್ಬರು ಏನೋ ಮಾಡ್ತಾರೆ, ಯಾಕೆ ನಾನು ಹೋಗಬೇಕು ಅಂತ ಅನ್ಸಿದ್ರೆ ನಮ್ಮ ಮನಸ್ಸಲ್ಲಿ ಇದೊಂದೇ ಭಾವನೆ ಇರಬೇಕು. ಏನು? ಒಬ್ಬ ಭಕ್ತನು ಮಾತ್ರ ನಮ್ಮನ್ನು ಭಕ್ತಿಯ ಮಾರ್ಗದಲ್ಲಿ ನಡೆಸಬಹುದು. ಅವನು ಏನಂದ್ರೂ ನನ್ನ ಮನಸ್ಸು ನೋವಾದ್ರೂ, ಆದರೆ ಆ ವ್ಯಕ್ತಿ ನನ್ನನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸ್ತಾ ಇದ್ದಾನೆ ಅಂತಂದ್ರೆ ಅವನೇ ನಿಜವಾದಂತಹ ಸ್ನೇಹಿತ ಅಂತ ನಾವು ಅರಿತುಕೊಳ್ಳಬೇಕು. ಸೊ ಈ ರೀತಿ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅವರು ಶ್ರೇಷ್ಠ ವೈರಾಗಿ. ಅವರಿಂದ ನಾವು ವೈರಾಗ್ಯವನ್ನು ಯಾವ ರೀತಿ ವ್ಯಕ್ತಪಡಿಸಬೇಕು ಅಥವಾ ವೈರಾಗ್ಯ ನಮ್ಮ ಮನಸ್ಸಲ್ಲಿ ಯಾವ ರೀತಿ ಇರಬೇಕು ನಾವು ಗೊತ್ತು ಮಾಡ್ಕೋತಾ ಇದ್ದೀವಿ. ವೈರಾಗ್ಯ ಅಂದ್ರೆ ಏನು? ವೈರಾಗ್ಯ ನಮ್ಮ ಮನಸ್ಸಲ್ಲಿ ಯಾವಾಗ ಮೂಡುತ್ತೆ? ಇದಕ್ಕೆ ಹೇಳ್ತಾರೆ, ವೈರಾಗ್ಯ ನಮ್ಮ ಮನಸ್ಸಲ್ಲಿ ಮೂಡುವಂಥದ್ದು ಯಾವಾಗೆ ನಮ್ಮ ಮನಸ್ಸಲ್ಲಿ ಶುದ್ಧ ಭಕ್ತಿ ಇದೆಯೋ. ಸಾಧಾರಣವಾಗಿ ನಾವು ನಮ್ಮ ವೈರಾಗ್ಯವನ್ನು ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಯಾವಾಗ ರಘುನಾಥ ದಾಸ
ಅವರು ಪ್ರಯತ್ನ ಮಾಡಿದರು, ನನಗೆಲ್ಲವೂ ಏನೂ ಬೇಡ, ನನಗೆ ನೀನು ಮಾತ್ರ ಬೇಕು ಅಂತ ಹೇಳಿ ಹೋಗಿದ್ದಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀನು ಮರ್ಕಟ ವೈರಾಗ್ಯವನ್ನು ತೋರಿಸಬೇಡ. ಮರ್ಕಟ ವೈರಾಗ್ಯ ಅಂದ್ರೆ ಏನು? ಮಂಗನ ಹಾಗೆ ವೈರಾಗ್ಯವನ್ನು ತೋರಿಸ್ದಂಗೆ ಇರುತ್ತೆ, ಆದರೆ ಅದರ ಚೇಷ್ಟೆ ಹಂಗೆ ಇರುತ್ತೆ. ಆ ರೀತಿ ನಮ್ಮ ವೈರಾಗ್ಯವಿರಬಾರದು. ನಮ್ಮ ವೈರಾಗ್ಯ ಯಾವ ರೀತಿ ಇರಬೇಕು? ನಿಜವಾದಂಥ ವೈರಾಗ್ಯ ಇರಬೇಕು. ಆ ನಿಜ ವೈರಾಗ್ಯ ಅಥವಾ ಪ್ಯೂರ್ ರಿನೌನ್ಸಿಯೇಷನ್ ನಮ್ಮ ಮನಸ್ಸಲ್ಲಿ ಬರೋದು ಕೇವಲ ಭಕ್ತಿಯಿಂದ ಮಾತ್ರ. ನಾವು ಒಂದು ವೇಳೆ ಭಕ್ತಿಯಲ್ಲಿ ಇದ್ದೀವಿ, ಸೊ ಭಕ್ತಿಯಲ್ಲಿ ನಾವು ಮುಂದೆ ಬರಿತಾ ಇದ್ದಾಗೆ ಸಾಧಾರಣವಾಗಿ ವೆರಿ ಈಸಿಲಿ ವಿಲ್ ಸ್ಟಾಪ್ ಲೀವಿಂಗ್ ಥಿಂಗ್ಸ್. ನಾವು ಅನೇಕ ವಿಷಯಗಳು ಅಥವಾ ಅನೇಕ ವಿಚಾರಗಳನ್ನು ಮಾತಾಡೋದು ಅಥವಾ ಅನೇಕ ಕಾರ್ಯಗಳು ಯಾವ ಭಕ್ತಿಗೆ ಅಷ್ಟು ಅನುಕೂಲ ಇಲ್ಲ ಅಂತ ಎಲ್ಲ ಕಾರ್ಯಗಳನ್ನು ಅಥವಾ ಮಾತನ್ನು ಅವನ್ನೆಲ್ಲ ನಾವು ಬಿಡ್ತಾ ಬರ್ತೀವಿ. ಇಟ್ಸ್ ವೆರಿ ಕಾಮನ್. ಅದು ನ್ಯಾಚುರಲ್ ಆಗಿ ನಡೆಯುತ್ತೆ. ನಾವು ವೈರಾಗ್ಯದ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅವಸರ ಇಲ್ಲ. ನನ್ನ ಮೇಲೆ ಇದ್ರ ಮೇಲೆ ಆಸೆ ಇರಬಾರ್ದು, ನನಗೆ ಇದ್ರ ಮೇಲೆ ಆಸೆ ಇರಬಾರ್ದು, ನಾನು ಟಿವಿ ನೋಡಬಾರ್ದು. ಅದು ಮನಸ್ಸಲ್ಲಿಂದೇ ಬರಬೇಕು. ಟಿವಿ ನನಗೇನು ಕೊಡ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ನಾನು ಒಂದೆರಡು ಮಾಲೆ ಜಪ ಮಾಡಿದ್ರೆ ಒಳ್ಳೇದಾಗುತ್ತೆ. ದಟ್ಸ್ ಗುಡ್. ಅಂದರೆ ಅದು ಪಾಸಿಟಿವ್. ಅದೇ ನನ್ನ ಟಿವಿ ನೋಡಬಾರ್ದು ಅಂತೇಳಿ ಹರೇ ಕೃಷ್ಣ ಯಾರಾದರೂ ಟಿವಿ ನೋಡಿದ್ರು ಏನು ನಡೀತಾ ಇದೆ ಟಿವಿಯಲ್ಲಿ? ಇಲ್ಲಿ ಮಾಲಾ ಇದೆ, ಕೈಯಲ್ಲಿದೆ, ಬಟ್ ವೈರಾಗ್ಯ ತೋರಿಸ್ತಾ ಇದ್ದೀವಿ. ನಾನು ಹೋಗಿ ಇನ್ನೊಂದು ರೂಮಲ್ಲಿ ಕುಂತು ಜಪ ಮಾಡ್ತಾ ಇದ್ದೀವಿ, ಆದರೆ ಹೋಗಿ ಮತ್ತೆ ಪೀಪ್ ಮಾಡ್ತೀವಿ. ಏನು ನಡೀತಾ ಇದೆ ಅಲ್ಲಿ? ಏನು ನಡೀತಾ ಇದೆ? ಆ ಸೀರಿಯಲ್ ನೋಡ್ತಾ ಇದೆಯಾ? ಓಕೆ, ನೈಸ್ ನೋಡು. ನನಗೆ ಅವೆಲ್ಲ ಇಷ್ಟ ಇಲ್ಲಪ್ಪ. ಏನಾಯ್ತು ಇವತ್ತು ಸೀರಿಯಲಲ್ಲಿ? ಎಟ್ ದಿ ಎಂಡ್ ಆಫ್ ದಿ ಡೇ ನಾವು ಕೇಳ್ತೀವಿ, ಏನಾಯ್ತು ಇವತ್ತು ಸೀರಿಯಲಲ್ಲಿ? ಸೊ ಇದು ಮರ್ಕಟ ವೈರಾಗ್ಯ. ಸೊ ಆ ರೀತಿ ನಮ್ಮ ವೈರಾಗ್ಯ ಅನ್ನೋದು ಇರಬಾರದು. ಸೊ ಭಕ್ತಿ ಅನ್ನೋದು ನಮ್ಮ ಮನಸ್ಸಲ್ಲಿ ತೀವ್ರ ಆಗಿದ್ದಾಗ ನಮಗೆ ವೈರಾಗ್ಯ ಈಸಿಯಾಗಿ ಬರುತ್ತೆ. ಸೊ ಇನ್ನೊಂದು ಉದಾಹರಣೆ, ಗೋಸ್ವಾಮಿಗಳು. ನಾವೆಲ್ಲ ಚರ್ಚೆ ಮಾಡ್ತೀವಿ. ಗೋಸ್ವಾಮಿಗಳು ಅವರು ವೈರಾಗ್ಯವನ್ನು ಸೂಚಿಸ್ತಾ ಒಂದು ದಿನ ಒಂದು ಗಿಡದ ಮೇಲೇನೆ, ಗಿಡದ ಕೆಳಗಡೆನೆ ಮಾತ್ರ ಇರ್ತಾರೆ. ಆದ ನಂತರ ಮತ್ತೆ ಇನ್ನೊಂದು ಗಿಡಕ್ಕೆ ಹೋಗ್ತಾರೆ, ಮತ್ತೆ ಇಲ್ಲಿ ಕೂಡೋದಿಲ್ಲ ಅಂತ ಹೇಳಿ. ಆಕ್ಚುಲಿ ನಿಜವಾದಂತಹ ಕಾರಣವೇನು ಅಂತ ಹೇಳಿದ್ರೆ, ಪ್ರತಿ ಗಿಡದ ಕೆಳಗಡೆ ಅವ್ರಿಗೆ ಅನೇಕ ರೀತಿಯ ಅನುಭವಗಳಾಗ್ತಿತ್ತಂತೆ. ಅದಕ್ಕಾಗಿ ಈ ಅನುಭವವನ್ನು ಅನುಭವಿಸಿ ಅದನ್ನು ಬರೆದು ಮತ್ತೆ ಇನ್ನೊಂದು ಗಿಡಕ್ಕೆ ಹೋಗ್ತಾ ಇದ್ರಂತೆ. ಅಂದ್ರೆ ಅವರಲ್ಲಿ ವೈರಾಗ್ಯವನ್ನು ಸೂಚಿಸ್ತಾ ಇಲ್ಲ. ಓಕೆ, ಒಬ್ಬ ಸನ್ಯಾಸಿ ಅಥವಾ ಗೋಸ್ವಾಮಿ ಅಂತ ಇದ್ರೆ ಅವರು ಒಂದು ಗಿಡದ ಕೆಳಗಡೆ ಒಂದು ದಿನ ಮಾತ್ರನೇ ಇರಬೇಕು, ಇನ್ನೊಂದು ಗಿಡದ ಕೆಳಗಡೆ ಇನ್ನೊಂದು, ಹಂಗಂತ ಹೇಳಿ ನಮ್ಮ ಟೆಂಪಲ್ ಸುತ್ತ ಎಷ್ಟು ಗಿಡಗಳಿದೆ. ಇವತ್ತು ಈ ಗಿಡದ ಕೆಳಗಡೆ ಚಾಂಟ್ ಮಾಡಿದೀನಿ, ನಾಳೆ ಇನ್ನೊಂದು ಗಿಡದ ಕೆಳಗಡೆ ಚಾಂಟ್ ಮಾಡಿ, ಬಿಕಾಸ್ ವೈರಾಗ್ಯ ಇದೆನೋ ಆ ಥರ ಅಲ್ಲ. ಸೊ ಅವರ ಒಂದು ಭಾವನೆ ಅಥವಾ ವೈರಾಗ್ಯ ಏನು ಅಂತ ಹೇಳಿದ್ರೆ, ಈ ಗಿಡದ ಕೆಳಗಡೆ ಕೂತಿದ್ದಾಗ ಭಗವಂತ ಶ್ರೀಕೃಷ್ಣನ ಅನೇಕ ಲೀಲೆಗಳು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಅದನ್ನು ಅವರು ಬರಿತಾ ಇದ್ರು. ನಂತರ ಇನ್ನೊಂದು ಗಿಡದ ಕೆಳಗಡೆ ಹೋಗ್ತಾ ಇದ್ರು, ಅದರ ಅನುಭವಗಳನ್ನು ಅಲ್ಲಿ ಬರಿತಾ ಇದ್ರು. ಇದು ಅವರ ವೈರಾಗ್ಯ. ಸೊ ವೈರಾಗ್ಯ ಅಂದ್ರೆ ಕೇವಲ ತೋರಿಸುವಂಥದ್ದು ಅಲ್ಲ, ಅದು ಅನುಭವ ಕೂಡ. ಇಟ್ಸ್ ಆಲ್ಸೋ ಅನ್ ಎಕ್ಸ್ಪೀರಿಯನ್ಸ್, ಅನುಭವ ಕೂಡ. ಸೊ ಇದು ನಾವು ಸ್ಟ್ರಾಂಗ್ ಆಗಿ ತಿಳ್ಕೋಬೇಕು. ಬಿಕಾಸ್ ತುಂಬ ಜನ ಭಕ್ತಾದಿಗಳು ಏನು ಇಲ್ಲ ಮಾತಾಜಿ ನನಗಂತ ಇಂಟ್ರೆಸ್ಟ್ ಇಲ್ಲ, ನೋ ಮಾತಾಜಿ ನನಗಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ಲೈಕ್ ದೇ ಸೇ. ತುಂಬ ಜನ ಹೇಳ್ತಾರೆ. ಅಫ್ಕೋರ್ಸ್ ದೇರ್ ಆರ್ ಡಿವೋಟೀಸ್ ಯಾರಿಗೆ ನಿಜವಾಗಿ ಅದರಲ್ಲಿ ಏನು ಇಂಟ್ರೆಸ್ಟ್ ಅನ್ನೋದು ಇಲ್ಲ. ಬಟ್ ಸ್ವಲ್ಪ ಜನ ಭಕ್ತಾದಿಗಳು ಇದ್ದಾರೆ ಯಾರು ಹೇಳ್ತಾರೆ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ಆದರೆ ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್, ಬಟ್ ಅವ್ರು ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ.
ಅಂದರೆ ವೈರಾಗ್ಯ ತೋರಿಸ್ತಾರೆ ಹೊರತು ಮನಸ್ಸಲ್ಲಿ ವೈರಾಗ್ಯ ಇಲ್ಲ. ಅಂದರೆ ನಮ್ಮ ಭಾವನೆಗಳು ಆ ರೀತಿ ಯಾವತ್ತೂ ಇರಬಾರ್ದು. ಅಂದರೆ ಪ್ರವಚನೆಯಲ್ಲಿ ಕುಂತು ಬದನೆಕಾಯಿ ತಿನ್ನಬಾರ್ದು ಅಂತ ಹೇಳಿ ಮನೆಗೆ ಹೋಗಿ ಹೆಂಡತಿ ಹತ್ರ ಬದನೆಕಾಯಿ ಮಾಡಿದ್ಯಾ ತಿನ್ನಲಿಕ್ಕೆ ಅಂತ ಕೇಳ್ತಾರೆ. ಸೊ ಆ ರೀತಿ ನಮ್ಮ ವೈರಾಗ್ಯ ಅನ್ನೋದು ಇರಬಾರ್ದು. ನಂತರ ಕವಿರಾಜ ಗೋಸ್ವಾಮಿ ಅವರು ಚೈತನ್ಯ ಚರಿತಾಮೃತ ಅಲ್ಲಿ ಬರೀತಾರೆ, ಮಹಾಪ್ರಭು ಭಕ್ತಗಣೇ ವೈರಾಗ್ಯ ಪ್ರಧಾನ್ ಜಹಾ ದೇಖಿ ಪಿತಾಹಾನ ಗೌರ ಭವಾನ್. ಸೊ ಅವರು ಭಗವಾನ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನಸ್ಸಲ್ಲಿ ವೈರಾಗ್ಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಆ ಗೌರಾಂಗ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭು ಅವರ ಆಶ್ರಯನ್ನು ತಗೊಂಡಿದ್ದಾಗ, ಸೊ ಗೌರಾಂಗ ಮಹಾಪ್ರಭು ನಮ್ಮಿಂದ ಯಾವಾಗೇ ಖುಷಿ ಆಗ್ತಾನೆ ಅಂತ ಹೇಳಿದ್ರೆ, ಯಾವಾಗ ಗೌರಾಂಗ ಮಹಾಪ್ರಭುಗಳ ಭಕ್ತರು ವೈರಾಗ್ಯವನ್ನು ನ್ಯಾಚುರಲ್ ಆಗಿ ತೋರಿಸ್ತಾರೆ. ಸೊ ನಿಜವಾಗಿ ಅವರ ಮನಸ್ಸಲ್ಲಿ ವೈರಾಗ್ಯ ಅನ್ನಿರೋದು ಮೂಡಿದ್ರೆ ಅವರನ್ನು ನೋಡಿ ಗೌರಾಂಗ ಮಹಾಪ್ರಭು ಖುಷಿ ಆಗ್ತಾರೆ ಅಂತೆ. ಸೊ ಜಹಾ ದೇಖಿ ಪಿತಾಹಾನ ಗೌರ ಭಗವಾನ್. ಸೊ ಯಾರನ್ನು ನೋಡಿದಾಗ ಅವರು ಖುಷಿ ಪಡ್ತಾರೆ. ಯಾಕೆ? ಈ ಕಂಪ್ಲೀಟ್ ಗೌರ್ಲೀಲಾ ಅಲ್ಲಿ ವೈರಾಗ್ಯವನ್ನು ಎಲ್ಲರೂ ಸೂಚಿಸ್ತಾರೆ. ನಿತ್ಯಾನಂದ ಪ್ರಭು ಅವಧೂತ ಅಲ್ವಾ? ನಿತ್ಯಾನಂದ ಪ್ರಭು ಅವಧೂತ. ಮತ್ತೆ ಶ್ರೀವಾಸ್ ಠಾಕೂರಕ್ಕೆ ಹಣದ ಮೇಲೆ ಯಾವ್ದ್ರ ಮೇಲೆ ಆಸೆನೇ ಇದ್ದಿಲ್ಲ. ಆಕ್ಚುಲಿ ಶ್ರೀವಾಸ ಪಂಡಿತ ಅವರು ಗೃಹಸ್ಥರು, ಈಸ್ ಅ ಮ್ಯಾರಿಡ್ ಮ್ಯಾನ್. ಸೊ ಅವ್ರಿಗೆ ಹೆಂಡತಿ ಇದ್ದಾರೆ, ಮಗು ಇದೆ, ಆದ್ರೂ ಅವ್ರಿಗೆ ಹಣದ ಮೇಲೆ ಅಥವಾ ಎದ್ರ ಮೇಲೇನೂ ಅವ್ರಿಗೆ ಆಸೆ ಇಲ್ಲ. ಅವ್ರೇನಂತಾರೆ, ಚೈತನ್ಯ ಮಹಾಪ್ರಭು ಒಮ್ಮೆ ಕೇಳ್ತಾರೆ, ನೀವು ಯಾವಾಗ ನೋಡಿದ್ರೆ ಹರೇ ಕೃಷ್ಣ ಜಪ ಮಾಡೋದು ಅಥವಾ ನಿಮ್ಮ ಆಂಗನೆಯಲ್ಲಿ 24 ಗಂಟೆ ಕೀರ್ತನೆ ನಡೆದ್ರೆ ನಿಮ್ಗೆ ತಿಂಡಿ ಊಟ ಯಾರಪ್ಪ ಕೊಡ್ತಾರೆ ಅಂದ್ರೆ, ಅವ್ರು ಹೇಳ್ತಾರೆ ಶ್ರೀವಾಸ ಠಾಕೂರ, ಭಗವಂತನ ನಾಮ ಜಪಿಸಿದರೆ ಭಗವಂತ ಯಾವುದೋ ಒಂದು ರೀತಿ ನಮಗೆ ನೋಡ್ಕೋತಾನೆ. ಸೊ ಭಗವಂತ ಆಶ್ವಾಸನೆ ಕೊಡ್ತಾನಲ್ವಾ ಭಗವದ್ಗೀತೆಯಲ್ಲಿ ಭಗವಂತ ಸ್ವಯಂ ಆಶ್ವಾಸನೆ ಕೊಡ್ತಾ ಇದ್ದಾನೆ, ನನ್ನ ಭಕ್ತರನ್ನು ನಾನೇ ಸ್ವಯಂ ನೋಡ್ಕೋತೀನಿ ಅಂತ ಹೇಳಿದಾಗ ನನಗೆ ಯಾಕೆ ಚಿಂತೆ? ನೀನೇ ಗೌರಾಂಗ, ನೀನೇ ನನ್ನ ಹತ್ರ ಇದ್ದಿದ್ದಾಗ ನನಗೆ ಯಾಕೆ ಈ ಚಿಂತೆ ಅಂತ ಹೇಳಿದ್ರೆ, ಮತ್ತೆ ಊಟ ಸಿಕ್ಕಿಲ್ಲ ಅಂತಂದ್ರೆ ಹೀಗೆ ಇದ್ಬಿಡ್ತೀರಾ ಅಂದ್ರೆ, 1 ದಿನ 2 ದಿನ 3ನೇ ದಿನ ಸಿಕ್ಕಿಲ್ಲ ಹೀಗೆ ಇರ್ತೀರಾ ಅಂದ್ರೆ, ಊಟ ಸಿಕ್ಕಿಲ್ಲ ಅಂತಂದ್ರೆ ಪ್ರಾಣತ್ಯಾಗನೇ ಮಾಡ್ತೀನಿ, ಆದ್ರೆ ನಿಮ್ಮನ್ನು ಮಾತ್ರ ಬಿಡೋದಿಲ್ಲ. ನಿಮ್ಮಿಂದ ನನಗೆ ಕ್ಷಣವೂ ದೂರ ಹೋಗ್ಬೇಕು ಅಂತ ಇಚ್ಛೆ ಇಲ್ಲ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಸ್ವಯಂ ಹೇಳ್ತಾರೆ, ಶ್ರೀವಾಸ ಠಾಕೂರ್ ಅವ್ರಿಗೆ ಹೇಳ್ತಾರೆ, ಸೊ ನಿಮ್ಮ ಆ ವಿಷ್ಣುವಿಗೆ, ಆ ಲಕ್ಷ್ಮೀ ದೇವಿಗೆನೆ ಬಡತನ ಬಂದ್ರೇನು ಸರಿ, ನಿಮಗೆ ಯಾವತ್ತೂ ಬಡತನ ಅನ್ನೋದು ಬರೋದೇ ಇಲ್ಲ. ಸೊ ನಿಮಗೆ ಯಾವತ್ತೂ ಬಡತನ ಬರೋದಿಲ್ಲ. ಯಾಕೆ ಅಂದ್ರೆ ಆ ನಾರಾಯಣ, ಆ ಕೃಷ್ಣ ಅವರ ಹತ್ರ ಇದ್ದಾನೆ, ಆ ಗೌರಾಂಗ ಮಹಾಪ್ರಭು ಅವರ ಹತ್ರ ಇದ್ದಾರೆ. ಸೊ ಅವರ ನಿಧಿ ಅದು. ಸೊ ಈಗ ಈ ಚೈತನ್ಯ ಮಹಾಪ್ರಭು ಹಾಗೂ ಅವರ ಅನ್ಯ ಭಕ್ತಾದಿಗಳು ಅವರೆಲ್ಲರೂ ಸೂಚಿಸುವುದು